प्रत्यक्षं ब्रह्मादि स्वामेव प्रत्यक्षं ब्रह्माकादिशं सत्यमकादिशं तदनामीश सद्वर्तामीश आवीमाम् आवीः प्रकारम् ओम शान्ति शान्ति शान्तिः सहनावतु सहनौ भुनक्तु सह वीर्यं करवावहै तेजस्विनावतीतमस्तु मा विद्विषावहै ओम शान्ति शान्ति शान्तिः यस्माच्चादं जगत्सर्वं यस्मिन्नेव प्रलीयते येनेदन्धार्यते दैव तस्मै ज्ञानात्मने नमः ईर्मे गुरुभ्यः पूर्वं पदवाक्य प्रमाणतः व्याख्याताः सर्ववेदान्तान्नित्यं प्रणतोऽस्म्यहं तैत्तिरीयकसारस्य मयाचार्यप्रसादतः स्पष्टाक्षरदीनां व्याख्येयं नमो ब्रह्मादिभ्यो ब्रह्मविद्यासमुदाय चतुर्भ्यो मुख्यर्षिभ्यो नमो महद्भ्यो नमो गुरुभ्यः नमो प्रज्ञानगणप्रत्यगर्भो ब्रह्मीवाहमस्मि स्मृतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यतो वन्दे श्रीमच्छङ्करभगवत्पूज्यपादसद्गुरुभ्यो नमः वन्देनं सच्चिदानन्दं यतिवर्यं महामतिवेदवेदान्तसारिद्यं सद्गुरुं प्रणतोऽस्म्यहं तां लब्धायिकं जीवीन्द्रं सदाश्रयं सद्गुरुं सच्चिदानन्दं प्रदायानं नमास्ये श्री सच्चिदानन्द सरस्वती महासद्गुरुभ्यो नमः श्री भगवो ओम अभेदे वदप ಏತಮಾನಂದಮಯಮಾತ್ಮಾನೋಪಸಂಗ್ರಾಮಿ ಕರ್ಮಕರ್ತೃತ್ವಾನುವರ್ತಿ ಈಗ ಸಂಕ್ರಮಣ ಕರ್ತೃ ಯಾರು ಅಂತ ಚರ್ಚೆ ಮಾಡ್ತಾ ಇದ್ರು. ಯಾರನ್ನು ಮುಟ್ಟಬೇಕೋ ಇಬ್ರು ಒಬ್ರು ಅಂದ್ರು. ಅರೆ ಹೋಗೋನು ಹೋಗಿ ಮುಟ್ಟೋ ಜಾಗ ಎರಡು ಒಂದೇ ಆದ್ರೆ ಅದು ಹೇಗಾಗತ್ತೆ, ಕರ್ಮವೇ ಕರ್ತೃ ಹೇಗಾಗತ್ತೆ ಅಂತ ಒಂದು ಚರ್ಚೆ ಇದೆ. ಇಲ್ಲಿ ಭಾಷ್ಯಕಾರರು ಈ ಚರ್ಚೆಯನ್ನ ಸಂಕ್ರಮಣ ಅಂದ್ರೆ ಏನು ಅಂತ ಅರ್ಥ ಹೇಳಬೇಕು. ಸಂಕ್ರಮಣ ಅನ್ನೋದು ಒಂದು ಕ್ರಿಯೆ ಅಲ್ಲ. ಏನು ಸಂಕ್ರಮಣ ಅಂದ್ರೆ ತಾದಾತ್ಮ್ಯತೆಯಿಂದ ಅಭಿಮಾನ ಪಟ್ಕೊಳ್ಳೋದಕ್ಕೆ ಸಂಕ್ರಮಣ ಅಂತ ಹೆಸರು. ಈ ತಿಳ್ಕೊಳ್ಳುವಾಗ ಮನುಷ್ಯನ ವ್ಯವಹಾರದಲ್ಲಿ ಇದು ಕುರ್ಚಿ, ಇದು ಮರ, ಇದು ಮನೆ ಅಂತ ಇದು ಅಂತ ತಿಳ್ಕೊಳ್ಳೋ ಒಂದು ಕ್ರಮ. ಇನ್ನು ನಾನೆಲ್ಲಿ ಕೂತಿದ್ದೀನಿ, ನಾನು ಯೋಚನೆ ಮಾಡ್ತಾ ಇದ್ದೀನಿ, ನಾನು ಹೇಳ್ತಾ ಇದ್ದೀನಿ, ಇದೆಲ್ಲವೂ ತಾನಾಗಿ ತಿಳ್ಕೊಳ್ಳೋ ಕ್ರಮ. ಅದಕ್ಕೆ ಇದು ಬೇಕಾಗಿಲ್ಲ. ಈಗ ಈ ಸಂಕ್ರಮಣ ಮಾಡೋನು ತಾದಾತ್ಮ್ಯತೆಯಿಂದ ತಾನು ತಿಳ್ಕೊಳ್ಳೋದೇ ಪ್ರಧಾನ, ಇದು ತಿಳ್ಕೊಳ್ಳೋಕ್ ಬರೋಲ್ಲ. ಹೇಗೆ ತಿಳ್ಕೊಂಡು ಹೋಗ್ಬೇಕು ಅಂತ ಕ್ರಮ ಹೇಳಿದ್ದಾರೆ. ಮೊದಲು ಪರಿಚ್ಛಿನ್ನವಾದ ದೇಹದಲ್ಲಿರೋದನ್ನ ಬಿಟ್ಟು ವಿಶ್ವಾತ್ಮನಾಗಬೇಕು. ಇಡೀ ವಿಶ್ವವೇ ತಾನು ಅನ್ನೋ ಅನುಭವದಲ್ಲಿ ನಿಲ್ಬೇಕು, ಭಾವನೆ ಅಲ್ಲ. ಇಡೀ ವಿಶ್ವವೇ ತಾನು ಅನ್ನೋ ಅನುಭವ. ವೈಶ್ವಾನರ ಇದೆಯಲ್ಲ, ಆ ವೈಶ್ವಾನರ ತಸ್ಯ ಹವಾಯ ತಸ್ಯ ಆತ್ಮನ ವೈಶ್ವಾನರಸ್ಯ ಅಂತ ಹೇಳಿ ಆ ಎಚ್ಚರದ ಸಾಕ್ಷಿಯಲ್ಲಿ ತಾದಾತ್ಮ್ಯತೆ ನಿಂತ್ಕೊಂಡ ಅಂದ್ರೆ ವಿಶ್ವಾತ್ಮನಾದ. ವಿಶ್ವಾತ್ಮನಾದವನು ತನಗೆ ಕಾಣಿಸ್ತಾ ಇರೋ ವಿಶ್ವ ತಾನೇ ಆಗಿದ್ರು ಅದು ನಾಮರೂಪ ಇಂದ್ರಿಯಗಳ ರೂಪದಿಂದ ಇದೆ ಅನ್ನೋದನ್ನು ಬಿಟ್ಟು ಕೇವಲ ಪ್ರಾಣಮಯವಾಗಿದೆ ಅಂತಂದ್ರೆ ವಿಶ್ವ ಪ್ರಾಣಾತ್ಮನಾದ. ಅಲ್ಲಿ ನೋಡುವ ಸಾಕ್ಷಿಯನ್ನು ಬದಲಾಯಿಸ್ತಾ ಇಲ್ಲ, ನೋಡಿಸ್ಕೊಳ್ಳೋ ವಿಶ್ವ ಇದೆಯಲ್ಲ ಅದರ ಸ್ವರೂಪವನ್ನು ಸೂಕ್ಷ್ಮ ಮಾಡ್ತೀವಿ ನಾವು. ಅಂದ್ರೆ ಯಾವುದನ್ನ ಸಾಕ್ಷಿ ನೋಡ್ತಾ ಇದ್ದಾನೋ ಅದು ಸ್ಥೂಲವಾದ ವಿಶ್ವವಾದ್ರೆ ವಿರಾಟ್ ಪುರುಷ ವಿಶ್ವಾತ್ಮ ಅಂತೀವಿ. ಅದೇ ಸೂಕ್ಷ್ಮವಾಗಿ ಪ್ರಾಣಾತ್ಮನ ಆದ್ರೆ ವಿಶ್ವ ಪ್ರಾಣಾತ್ಮನಾಗ್ತಾನ ಅವನು. ಯಾರೋ ಅದೇ ಆತ್ಮನೇ. ಮೊದಲು ಯಾರು ವಿಶ್ವಾತ್ಮನಾಗಿದ್ದೋ ಆ ವಿಶ್ವವನ್ನ ಬಿಟ್ಟ ಅದರಲ್ಲಿರೋ ಸೂಕ್ಷ್ಮವಾದ ಪ್ರಾಣಗಳು ತಿಳ್ಕೊಂಡ. ಪ್ರಾಣಕ್ಕಿಂತ ಸೂಕ್ಷ್ಮವಾದದ್ದು ವಿಶ್ವ ವೇದಾತ್ಮ. ವಿಶ್ವವೇದಾತ್ಮನಿಗಿಂತ ವಿಶ್ವವೇದಾರ್ಥಾತ್ಮ. ಆ ವಿಶ್ವವೇದಾರ್ಥಾತ್ಮನಿಗಿಂತ ಒಳಗೆ ಹಿರಣ್ಯಗರ್ಭನಿಗಿಂತ ಮುಂದೆ ವಿಜ್ಞಾನಮಯ ಇದಾನಲ್ಲ, ಅವನೇ ವಿಶ್ವವೇದಾರ್ಥಾತ್ಮ. ಅವನಿಗಿಂತ ಸೂಕ್ಷ್ಮವಾಗಿ ಇಡೀ ವಿಶ್ವ ಪ್ರೇಮದಿಂದ ಆನಂದ ರೂಪವಾಗಿರೋನು ಆನಂದಮಯಾತ್ಮ. ಅಲ್ಲೂ ಅಭಿಮಾನ. ವಿಶ್ವಾತ್ಮನಲ್ಲೂ ವಿಶ್ವ ಪ್ರಾಣಾತ್ಮನೋ, ವಿಶ್ವ ವೇದಾತ್ಮನೋ, ವಿಶ್ವ ವೇದಾರ್ಥಾತ್ಮನೋ, ಆ ವೇದಾರ್ಥಾತ್ಮದಲ್ಲಿರುವಂತಹ ವಿಶ್ವ ಪ್ರೇಮದ ಸ್ವರೂಪದಲ್ಲಿರೋನು. 5 ಜನ ಅಭಿಮಾನಿಗಳೇ. ಕೊನೆಯವನನ್ನ ಅಭಿಮಾನ ಬಿಟ್ಟ ಮೇಲೆ ಸ್ವರೂಪದಲ್ಲಿ ನಿಂತು ಬಿಡ್ತಾನಲ್ಲ,
ಅಲ್ಲಿ ಸಂಕ್ರಮಣ ಅನ್ನೋ ಪದ ಇಲ್ಲ, ಯಾಕಂದ್ರೆ ಪರಿಚ್ಛಿನ್ನತೆ ಇಲ್ಲ, ಆದ್ರೆ ತನ್ನ ಸ್ವರೂಪದಲ್ಲಿ ತಾನಿರ್ತಾನೆ. ಅದನ್ನು ಮಾತ್ರ ಸಂಕ್ರಮಣ ಅಂತ ಹೇಳಿದ್ರೆ 5 ಜನಕ್ಕೂ ಸಂಕ್ರಮಣ ಅಂತ ಹೇಳಿದ್ದಾರೆ. ಇದರ ಚರ್ಚೆ ಆಗ್ಬೇಕಾಗಿದೆ. ಈಗ ಏನ್ ಮಾಡಿದ್ರು, ಇಲ್ಲಿ ಕರ್ಮಕರ್ತೃ ಒಂದಾಗೋದಿಲ್ಲ ಅಂತ ಪೂರ್ವಕ್ಕೆ ಹೇಳಿದ. ನಾ ಅಂದ್ರು ಹಾಗಲ್ಲ. ಸಂಕ್ರಮಣ ಅನ್ನೋದು ಅರಿತುಕೊಳ್ಳೋದು, ತಪ್ಪಿಳಿಕೆಯನ್ನ ಬಿಟ್ಟು ಒಂದು ಪರಿಚ್ಛಿನ್ನ ಅಭಿಮಾನವನ್ನು ಬಿಟ್ಟು ಇನ್ನೊಂದು ದೊಡ್ಡದಾದ ವಸ್ತುವಿನಲ್ಲಿ ಅಭಿಮಾನ ಪಟ್ಕೊಳ್ಳೋದು, ಅದು ತಪ್ಪ. ಆದ್ರೆ ಸದ್ಯಕ್ಕೆ ಇದು ವಾಸಿ. ಬರೀ ಮನೆ ಒಳಗಿರೋ ದೇಹ ಪಿಂಡಾತ್ಮನನ್ನು ಇಟ್ಕೊಂಡು ಇಷ್ಟೇ ನಾನು ಮಾಡೋಕ್ಕಿಂತ ಇಡೀ ವಿಶ್ವವನ್ನೇ ವಿಶ್ವಾತ್ಮನಾಗಿ ಮಾಡೋ ಸ್ವಲ್ಪ ಅವನಿಗಿಂತ ಹೋಲಿಸಿದ್ರೆ ಅವನು ಉತ್ತಮ. ಹಾಗಾಗಿ ಅರಿವನ್ನೇ, ತಾದಾತ್ಮ್ಯತೆಯ ಅರಿವನ್ನೇ ಸಂಕ್ರಮಣ ಅಂತ ಹೇಳಿದೀವಿ ಹೊರತು ಇಲ್ಲಿ ಕ್ರಿಯೆ ಏನು ಇಲ್ಲ. ಹೋಗಿ ಸೇರ್ಕೊಳ್ಳೋದಾಗ್ಲಿ ಹೋಗಿ ಮುಟ್ಟೋದಾಗ್ಲಿ ಯಾವುದೂ ಇಲ್ಲ. ಎಲ್ಲೇ ಸಂಕ್ರಮಣದಲ್ಲಿ ವೇದಾಂತದಲ್ಲೇ ಕ್ರಿಯೆ ಪ್ರಧಾನ ಅಲ್ಲ, ವೇದಾಂತದಲ್ಲ ವಸ್ತು ಪ್ರಧಾನ, ತಿಳ್ಕೊಳ್ಳೋ ಪ್ರಧಾನ, ವಸ್ತು ಅಂತ ತಿಳಿಸೋದಷ್ಟೇ ಪ್ರಧಾನ. ಆದ್ರಿಂದ ಇಲ್ಲಿ ನ ಶ್ರುತೇರರ್ಥ ಓದ್ಬೇಕು. ಶ್ರುತೇರರ್ಥ ಓದ್ಬಿಟ್ರೆ ನಾನೇನ್ ಮಾಡ್ಲೆ. ಜಲೂಕ ಅಂದ್ರೆ ಜಿಗಣೆ. ಇವು ಮಳೆಗಾಲದಲ್ಲಿ ನೀವು ತೀರ್ಥಹಳ್ಳಿ ಅಥವಾ ಹೊರನಾಡೋ ಆ ಕಡೆಗೆ ಹೋದ್ರೆ ಇಂಬಳ ಅಂತ ಒಂದು ಕಾಲಿಗೆ ಹಚ್ಕೊಳ್ಳುತ್ತೆ. ಅದು ಹತ್ಕೊಂಡಿದ್ದೇ ಗೊತ್ತಾಗಲ್ಲ, ರಕ್ತ ಹೀರ್ತಾ ಇರುತ್ತೆ. ಅದು ಇಂಬಳ ಅಂದ್ರೆ ಜಿಗಣೆನೇ, ಅದು ಜಿಗಣೆ ಜಾತಿ. ಅದು ಒಂದು ಕಡ್ಡಿಯಿಂದ ಇನ್ನೊಂದು ಕಡ್ಡಿಗೆ ಸೇರ್ಕೊಳ್ಳುತ್ತೆ. ಆ ರೀತಿ ಇಲ್ಲಿ ಸಂಕ್ರಮಣವನ್ನು ಹೇಳ್ತಾ ಇಲ್ಲ. ಜಲೂಕಾದಿವತ್ ಸಂಕ್ರಮಣಂ ಇಹ ನೋಪನಿಷ್ಯತೆ. ಆ ಜಲೂಕಾ ಸಂಕ್ರಮಣವನ್ನ ಆ ಮರಣ ಕಾಲದಲ್ಲಿ ಉಪನಿಷತ್ ಹೇಳುತ್ತೆ. ತದ್ಯಥಾ ತೃಣಜಲಾಯುಕ ಅಂತ. ಆ ಮರಣದಲ್ಲಿ ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗುವಾಗ ಜಲೂಕ ಜಿಗಣೆ ಹಾಗೆ ನಿಶ್ಚಯ ಮಾಡ್ಕೊಂಡು ಇದನ್ನು ಬಿಟ್ಟ ಇನ್ನೊಂದು ಹೋಗ್ತದೆ. ತಕ್ಷಣ ಅಲ್ಲ, ಒಟ್ಟು ಇನ್ನೊಂದು ನಿಶ್ಚಯ ಆಗಿರುತ್ತೆ ಶರೀರ. ಹೀಗಾಗಿ ಜಲೂಕಾ ಸಂಕ್ರಮಣ ಅನ್ನೋದು ಮರಣ ಕಾಲದಲ್ಲಿ ಜೀವನಿಗುಂಟು. ಈ ಜ್ಞಾನದಲ್ಲಿ ಜಲೂಕಾ ಸಂಕ್ರಮಣ ಅಲ್ಲ ಇಲ್ಲಿ. ಮತ್ತೇನು ಅಂದ್ರೆ ವಿಜ್ಞಾನ ಮಾತ್ರ, ಅನುಭವದಿಂದ ಪ್ರೇಮದಿಂದ ತಾದಾತ್ಮ್ಯತೆಯಿಂದ ಅಲ್ಲಿರೋದೇ ಇಲ್ಲಿ ಸಂಕ್ರಮಣ. ಯಾವ ಜಾಗದಲ್ಲಿ ಅನುಭವದಿಂದ ತಾನಾಗಿ ನಿಂತ್ಕೊಳ್ತಾನೋ ಅದನ್ನೇ ಇಲ್ಲಿ ಸಂಕ್ರಮಣ ಸಂಕ್ರಮಣ ಅಂತ ಶ್ರುತಿ ಹೇಳ್ತಾ ಇದೆ. ಸಂಕ್ರಮಣ ಶ್ರುತಿಗೆ ವಿಜ್ಞಾನ ಮಾತ್ರ ಅರ್ಥ. ವಿಜ್ಞಾನ ಅಂದ್ರೆ ಅನುಭವಪೂರ್ವಕವಾದ ಜ್ಞಾನ. ಈ ಅನುಭವದಲ್ಲಿ ಪ್ರೇಮವೂ ಇದೆ, ಯಾಕಂದ್ರೆ ತಾನು ತಿಳ್ಕೊಬೇಕಲ್ಲ. ಯಾವುದನ್ನು ತಾನು ತಿಳ್ಕೊಬೇಕು ಅದ್ರಲ್ಲಿ ಪ್ರೇಮ ಇದೆ, ಆ ಅನುಭವವೂ ಇದೆ. ತಪ್ಪು ತಿಳುವಳಿಕೆ ಸ್ವಲ್ಪ ಇದೆ, ಈ ಮೊದಲಿದ್ದದಷ್ಟು ಜೋರಾಗಿಲ್ಲ. ಎಲ್ಲ ಇಡೀ ವಿಶ್ವವೇ ತಾನಾದ ಮೇಲೆ ಸ್ವಲ್ಪ ಇದೆ ತಪ್ಪು ತಿಳುವಳಿಕೆ. ನಾನು ಅಲ್ಲ ಸ್ವಾಮಿ, ನೀವು ಹೀಗೆ ಶ್ರುತಿ ಹೇಳಿದ್ದಕ್ಕೆಲ್ಲ ಗೌಣ ಗೌಣ ಅಂತ ಹೇಳಿದ್ರೆ ಮುಖ್ಯ ಅರ್ಥನೇ ಮಾಡ್ಕೋಣ. ಉಪಸಂಕ್ರಾಮತಿ ಅಂತ ಸ್ಪಷ್ಟವಾಗಿ ಇದೆಯಲ್ಲ, ಯಾತಕ್ಕೆ ನೀವು ಗೌಣಾರ್ಥ ಮಾಡ್ತೀರಿ? ಬರೀ ಅರಿವನ್ನೇ ಇಲ್ಲಿ ಸಂಕ್ರಮಣ ಅಂತ ಹೇಳ್ತಾ ಇದೆ. ಪ್ರವೇಶ ಅಂದ್ರೆ ತಿಳ್ಕೊಳ್ಳೋ ಜಾಗ ಅಂತ ಅರ್ಥ. ಎಲ್ಲಾ ಶ್ರುತಿಗೂ ನೀವು ಗೌಣಾರ್ಥ ಮಾಡ್ತಾ ಇದ್ದೀರಿ. ಆಗ ಶ್ರುತಿಗೆ ಗೌಣಾರ್ಥ ಮಾಡಬಾರ್ದು, ಮುಖ್ಯಾರ್ಥನೇ ತಗೋಬೇಕು. ಯಾಕೆ ಬಿಟ್ರಿ ನೀವು ಉಪಸಂಕ್ರಾಮತಿ ಅಂತ ಸ್ಪಷ್ಟವಾಗಿ ಕ್ರಿಯಾಪದ ಇರುವಾಗ? ಉಪಸಂಕ್ರಾಮತಿ ಅಂದ್ರೆ ಸೇರ್ಕೊಳ್ತಾನೆ ಅಂತ ಅರ್ಥ. ಸೇರ್ಕೊಳ್ಳೋ ಬೇರೆ, ಸೇರ್ಕೊಳ್ಳೋ ಜಾಗ ಬೇರೆ. ಹಾಗೆ ಅರ್ಥ ಮಾಡೋಣ ಅಂದ್ರೆ ಅಂದ್ರೆ ಈಗ ಅನ್ನಮಯದಲ್ಲಿ ಸಂಕ್ರಮಣ. ಅನ್ನಮಯ ಅಂದ್ರೆ ವಿರಾಟ್ ಪುರುಷನಲ್ಲಿ ಅವನು ದೇಹವೇ ತಾನು. ದೇಹವೇ ತಾನವಾಗುವಾಗ ಪ್ರಪಂಚದಿಂದ ದೇಹಕ್ಕೆ ಬರೋದು ಯಾರು ಕಾಣುತ್ತಾ? ಇವನು ಪ್ರಪಂಚಕ್ಕೆ ಹೋಗೇ ಇಲ್ಲ. ಅದಕ್ಕೆ ಬರೀತಾರೆ ವಿವರಣ ವಾಕ್ಯ ನೋಡಿ. ನಹಿ ಅನ್ನಮಯದಲ್ಲಿ ಸೇರ್ಕೊಳ್ಳೋನು ಹೊರಗಿನ ಪ್ರಪಂಚದಿಂದ ಬಂದು ಈ ದೇಹಕ್ಕೆ ಸೇರ್ಕೋತಾನ? ಯಾರು ಇಲ್ಲ. ದೇಹ ಅಲ್ಲಿ ಒಂದು ಅರ್ಥ ಇದೆ. ಪ್ರಪಂಚದಲ್ಲಿರುವಂತಹ ತನ್ನದೂನೆಲ್ಲ ಪೂರ್ತಿ ಬಿಟ್ಬಿಟ್ರೆ ಖಾಲಿ ದೇಹ ಮಾತ್ರ ನಾನು ಅಂತ ತಿಳ್ಕೊಳತ್ತೆ. ಆ ನಾನು ನನ್ನದಿಲ್ದೆ ಹೋದ್ರು ನಿಲ್ಲಲ್ಲ. ಮನುಷ್ಯನಿಗೆ ನಾನು ಅನ್ನೋದು ನಂದು ಜೊತೆಲೆ ಗಂಟುದು. ಒಂದು ಹಗ್ಗ ಹಾಕ್ರಾಗ ಹಗ್ಗ ಇಲ್ಲದೆ ಹೋದ್ರೆ ಹಾಗೆ ಹಸು ನಿಲ್ಲಲ್ವೋ ಹಾಗೆ ನಾನು ಅನ್ನೋದೇನಾಗ್ಬಿಡತ್ತೆ? ಎಲ್ಲ ನನ್ನವರು ಇಲ್ಲ, ನನ್ನದು ಇಲ್ಲ, ಏನೂ ಇಲ್ಲ ಅಂತ ಆದ್ರೆ ಬರೀ ದೇಹದಲ್ಲಿ ಕೂತ್ಕೊಳತ್ತನ, ಒಳಗೆ ಹೋಗೋಕೆ ಶುರು ಮಾಡತ್ತೆ. ಹೀಗಾಗಿ ಅನ್ನಮಯನನ್ನ ದಾಟ್ಕೊಳ್ಳುವಾಗ ಹೊರಗಿನ ಪ್ರಪಂಚದಿಂದ ಈ ದೇಹಕ್ಕೆ ಬಂದು ಸೇರ್ಕೊಳ್ಳುವಂತ ಜಿಗಣೆ ತರಹ ಸಂಕ್ರಮಣ ಕಾಣಿಸ್ತಾ ಇಲ್ಲ, ಅನುಭವದಲ್ಲಿ ಇಲ್ಲ. ಆದ್ರೆ ಸಂಕ್ರಮಣ ಅನ್ನೋಕೆ ಯಥಾರ್ಥ ನೀವು ಮುಖ್ಯಾರ್ಥ ಮಾಡೋಕ್ ಬರೋದಿಲ್ಲ ಅಂದ್ರೆ ಅವರು. ಅನ್ನಮಯದಲ್ಲಿ ಸೇರ್ಕೊಳ್ತಾನೆ ಅಂದ್ರೆ ಎಲ್ಲಿಂದ ಬಂದು ಸೇರ್ಕೊಳ್ತಾನೆ? ಅನ್ನಮಯದಲ್ಲಿ ಇದು ಮುಂಚೆನೆ ಇದ್ದ ಅವನು.
ಅನ್ಯಥಾವ ಬೇರೆ ತರಾನು ತೋರ್ಸೋಕ್ ಬರೋಲ್ಲ. मनोमयस्य बहिर्निर्गतस्य विज्ञानमयस्य वा पुनः ಅದು ಪುನಃ ಪ್ರತ್ಯಾವೃತ್ತಿ. ಅದು ಹಾಗಲ್ಲ, ಓದೋ ಇನ್ನೊಂದ್ಸಲ ಓದೋ. मनोमयस्य बहिर्निर्गतस्य विज्ञानमयस्य पुनः ಆ ಬಿಡಿಸ್ಬಿಡಗಳಲ್ಲಿ ಪುನಃ ಪ್ರತ್ಯಾವೃತ್ಯ ಒಟ್ಟು ಓದೋ. ಈಗ ಯಾರೋ ಕೂತಿರ್ತಾನೆ, ಎಲ್ಲೋ ಯೋಚನೆ ಮಾಡ್ತಾ ಇರ್ತಾನೆ, ಯಾವುದೋ ಊರಿನ ಯೋಚನೆ. ಅವನು ಯಾರೋ ಮುಟ್ತಾರೆ, ಹಾಗೆ ಬೆಚ್ಚಿ ಬಿಡ್ತಾನೆ. ಅಲ್ಲಿದ್ದವನು ಮತ್ ದೇಹಕ್ಕೆ ಬಂದ ಅಂತ. ಮನೋಮಯನಾದವನು ಬಹಿರ್ನಿರ್ಗತ, ಹೊರ ಹೋಗ್ಬಿಟ್ಟ. ಹೊರ ಹೋಗಿ ಯಾವುದೋ ವಿಚಾರದಲ್ಲಿ ಮುಳುಗಿದ್ದ. ಯಾರೋ ಬಂದು ಎಬ್ಸಿದ್ರು ಅವನ್ನ. ಏನ್ ಮಾಡ್ತಾ ಇದ್ದೇನೆ? ಅಂದ. ಅಂದ್ರೆ ಅರ್ಥ ಏನೋ, ಎಲ್ಲೋ ಇದ್ದವನು ಮತ್ ದೇಹಕ್ಕೆ ಬಂದ. ಹಾಗೆ ಮಾಡೋಣ. ಇಲ್ಲೂ ವಿಜ್ಞಾನಮಯನಾಗ್ಲಿ ಮನೋಮಯನಾಗ್ಲಿ ಇಬ್ರು ಕೂಡ ಹೊರಗಡೆ ವಿಷಯದಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಫ್ಯಾನ್ ಹಾಕ. ಹೀಗೆ ಹೊರಗಡೆ ಹೋದವನಿಗೆ ಮತ್ತೆ ವಾಪಸ್ ಬಂದ್ರೆ ಅದು ಒಂಥರ ಸಂಕ್ರಮಣ ಇದ್ದ ಹಾಗೆ. ಹಾಗೆ ಇಲ್ಲೇ ಸಂಕ್ರಮಣ ಆಗಬಹುದಲ್ಲ ಅಂದ್ರು. ಮನಸ್ಸು ಹಾಗೆ ಹೊರ ಹೋಗಿದ್ದು ವಾಪಸ್ ದೇಹಕ್ಕೆ ಬರುತ್ತೋ ಹಾಗೆ ಇಲ್ಲೂ ಕೂಡ ಸಂಕ್ರಮಣವನ್ನ ಹೊಂದಿಸಬಹುದಲ್ಲ ಅಂದ್ರೆ ನಾ ಆಗೋದಿಲ್ಲ ಅಂದ್ರು ಭಾಷೆಗಾರ. ಹಾಗೂ ಆಗಲ್ಲ. ತನ್ನಲ್ಲಿ ತಾನು ಸೇರ್ಕೊಳ್ಳೋದು ಕ್ರಿಯೆ ಇಲ್ಲ. ಸ್ವಾತ್ಮನಿ ಕ್ರಿಯಾ ವಿರೋಧ. ತನ್ನನ್ನು ತಾನು ನೋಡ್ಕೊಳ್ತಾನೆ, ತನ್ನನ್ನು ತಾನು ಸೇರ್ಕೊಳ್ತಾನೆ, ತನ್ನನ್ನು ತಾನು ಮುಟ್ಕೊಳ್ತಾನೆ, ಅದೆಲ್ಲ ಅರ್ಥ ಇಲ್ಲ. ಹೀಗೆ ತನ್ನ ಸ್ವರೂಪದಲ್ಲಿ ಕ್ರಿಯೆ ಅನ್ನೋದು ಉಂಟಾಗೋದೇ ಇಲ್ಲ. ಸ್ವರೂಪ ಅನ್ನೋದು ಇದೆಯಲ್ಲ ಅದು ತಾನೇ. ಅದಕ್ಕೆ ಮತ್ತೊಂದನ್ನು ತಗೊಂಡ್ಬಂದು ಸೇರ್ಸೋಕ್ ಬರೋಲ್ಲ. ಅಷ್ಟೇ ಅಲ್ಲ, ತಾನು ಹೋಗಿ ತನ್ನ ಸ್ವರೂಪದಲ್ಲಿ ಕೂತ್ಕೋತೀನಿ. ನಾ ಸ್ವರೂಪ ಅಂದ್ರೆ ಬಿಡ್ಬೇಕಷ್ಟೇ. ಬಾಕಿ ಇದನ್ನು ಬಿಟ್ರೆ ತನ್ನ ಸ್ವರೂಪದಲ್ಲಿ ಉಳ್ಕೋತಾನೆ ಹೊರತು ತನ್ನ ಸ್ವರೂಪದಲ್ಲೇ ಸೇರ್ಕೊಳ್ಳಲ್ಲ. ನೀವು ಸೇರ್ಕೊಳ್ಬೇಕು ಅಂದ್ರೆ ಅರ್ಥ ಇಲ್ಲ. ಸ್ವಾತ್ಮ ವಿಷಯದಲ್ಲಿ ಕ್ರಿಯೆ ಅನ್ನೋದು ಪ್ರಪಂಚದಲ್ಲಿ ಇಲ್ಲ. ತನ್ನ ಮೇಲೆ ತಾನು ಹತ್ಕೋತಾನೆ, ತನ್ನನ್ನು ತಾನು ನೋಡ್ಕೋತಾನೆ, ಕನ್ನಡಿ ಮುಂದೆ ನೋಡ್ಕೋತಾನೆ, ಅದ ಅರ್ಥ ಇಲ್ಲ. ನೀನ್ ಕೊಟ್ಟ ದೃಷ್ಟಾಂತ ಬೇರೊಬ್ಬ ಅನ್ನಮಯನನ್ನ ಬಂದು ಸೇರ್ಕೊಳ್ತಾನೆ, ಅನ್ಯನಾಗಿದ್ದಾನೆ ಅಂತ ಹೇಳಿ ಶುರು ಮಾಡಿ, ಈಗ ಮನೋಮಯನೋ ವಿಜ್ಞಾನಮಯನೋ ತನ್ನ ಜೊತೆ ಬರ್ತಾನೆ ಅಂದ್ರೆ ಮುಂದಿನವನೋ ಒಳಗಿರೋನವನೋ. ಅನ್ನಮಯನಿಗಿಂತ ಮನೋಮಯ ವಿಜ್ಞಾನಮಯ ಒಳಗಿರೋನು. ಅವನು ಯಾಕೆ ಅನ್ನಮಯಕ್ಕೆ ಬಂದು ಸೇರ್ಕೊತಾನೆ? ಆದ್ರಿಂದ ನೀವು ಸ್ವಾತ್ಮಾನಮೇವ ಉಪಸಂಕ್ರಾಮತಿ, ಅವರು ತನ್ನಲ್ಲಿ ತಾನು ಹೋಗಿ ಸೇರ್ಕೊಳ್ತಾರೆ, ಇದೆಲ್ಲ ವಿರೋಧ ಆಗತ್ತೆ. ಈ ತನ್ನ ಸ್ವರೂಪದಲ್ಲಿ ಯಾವ ಕ್ರಿಯೆಯೂ ಮಾಡೋಕ್ ಬರೋದಿಲ್ಲ. ತಥಾ ನ ಆನಂದಮಯಸ್ಯ. ಆದ್ರಿಂದ ಆನಂದಮಯನಿಗೂ ಕೂಡ ತನ್ನನ್ನು ತಾನು ಸೇರ್ಕೊಳ್ತಾನೆ, ಅದೆಲ್ಲ ಅರ್ಥ ಇಲ್ಲ. ಇಲ್ಲಿ ಸಂಕ್ರಮಣ ಅನ್ನೋ ಶಬ್ದ ಕ್ರಿಯೆ ಅಲ್ಲ ಅಂತ ಹೇಳ್ಬೇಕು. ಅದು ತಿಳ್ಕೊಳ್ಳೋದಷ್ಟೇ. ತಿಳ್ಕೊಳ್ಳುವಾಗಲೂ ಹೇಗೆ ತಿಳ್ಕೋಬೇಕು? ಕಾನೂನು ರೂಪದಿಂದ ತಿಳ್ಕೋಬೇಕು. ಅದನ್ನೇ ಶ್ರುತಿ ತಪ್ಪು ತಿಳುವಳಿಕೆಯನ್ನ ಕಳೆಯೋಕೋಸ್ಕರ ಹೇಳಿರೋ ಕ್ರಮವೇ ಹೊರತು ಸಂಕ್ರಮಣ ಅನ್ನೋ ಪದ ಈ ಮೇಷ ಸಂಕ್ರಮಣ, ವೃಷಭ ಸಂಕ್ರಮಣ ಆ ಥರ ಅಲ್ಲ. ಅಲ್ಲಿ ಒಳಗೋಗಿ ಸೇರ್ಕೋತಾನೆ, ಒಳಗೋ ಆ ಥರ ಇಲ್ಲ. ತಾದಾತ್ಮ್ಯತೆಯನ್ನೇ ಅಲ್ಲೇ ಅಭಿಮಾನ ಪಟ್ಕೊಂಡಿರೋದನ್ನೇ ಹಾಗೆ ಹೇಳ್ತಾ ಇದ್ದಾರೆ. ತಸ್ಮಾತ್ ಕರ್ತೃಕಂ. ಆದ್ರಿಂದ ಯಾವುದನ್ನೋ ಪಡ್ಕೊಳ್ಳೋರ್ ಸಂಕ್ರಮಣವೂ ಅಲ್ಲ, ಸೇರ್ಕೊಂಡು ಪಡ್ಕೊಳ್ಳೋದು. ಅಥವಾ ಅನ್ನಮಯಾದಿಗಳು ಯಾರೋ ಒಬ್ರು ಹೋಗಿ ಒಂದರಿಂದ ಒಂದಕ್ಕೆ ಹೋಗಿ ಸೇರ್ಕೋತಾರೆ, ಆ ಥರವೂ ಅಲ್ಲ. ಅನ್ನಮಯಾದಿನ ಅನ್ಯತಮ, ಅನ್ನಮಯಾದಿ 5ರಲ್ಲಿ ಯಾರೋ ಒಬ್ರು ಹೋಗಿ ಒಂದರಿಂದ ಒಂದಕ್ಕೆ ದಾಟ್ಕೋತಾರೆ, ಆ ಅರ್ಥವೂ ಸರಿಯಲ್ಲ. ಕ್ರಿಯೆಯೇ ಇಲ್ಲ ಇಲ್ಲಿ. ಮತ್ತೇನು ಇಲ್ಲ ಅರ್ಥ ಅಂದ್ರೆ ಪಾರಿಶೇಷ್ಯಾತ್ ಅನ್ನಮಯನಿಂದ ಆನಂದಮಯದವರೆಗೆ ತಪ್ಪು ತಿಳುವಳಿಕೆ ಇದೆ. 5 ಕೋಶ. ಅನ್ನಮಯವನ್ನ ಅಂದ್ರೆ ದೇಹವನ್ನ ತಾನು ತಿಳ್ಕೊಂಡವನು ಅದಕ್ಕೆ ಬೇಕಾದ ಹಾಗೆ ತೃಪ್ತಿ ಪಡಿಸ್ತಾನೆ. ಅದೇನು ಫೋಟೋ ಹೊಡೆಯೋದೇನೋ, ಶೃಂಗಾರ ಮಾಡೋದೇನೋ, ಹೇಗಿದ್ದಾರೆ ಅಂತ ಇನ್ನೊಬ್ಬರಿಗೆ ತೋರಿಸೋದೇನೋ. ಹೀಗೆ ಅನ್ನಮಯನಿಂದ ಹಿಡಿದು ಆ ಅನ್ನಮಯದ ಅಭಿಮಾನದಲ್ಲಿ ಅನ್ನಮಯನಿಗೆ ಸಂತೋಷ ಕೊಡೋದ್ರಿಂದ ಇವನಿಗೆ ಸಂತೋಷ. ಪ್ರಾಣಮಯನಲ್ಲಿ ಅಭಿಮಾನ ಇದ್ರೆ
ಚೆನ್ನಾಗಿ ಕೆಲಸ ಮಾಡೋದ್ರಿಂದ ಸಂತೋಷ. ಮನೋಮಯನಲ್ಲಿ ಅಭಿಮಾನ ಇದ್ರೆ ಒಳ್ಳೆ ಕಲೆ, ಇದನ್ನು ಪೇಂಟಿಂಗ್ ಗೀಟಿಂಗ್ ಅದು ಮಾಡೋದ್ರಲ್ಲಿ ಅಭಿಮಾನ. ಆ ವಿಜ್ಞಾನಮಯನಲ್ಲಿ ಅಭಿಮಾನ ಇದ್ರೆ ತಿಳ್ಕೊಳ್ಳೋದ್ರಲ್ಲಿ ಬಹಳ ಆನಂದ, ಒಳ್ಳೆ ವಿಷಯ ತಿಳ್ಕೊಂಡ್ವಿ. ಇನ್ನು ಆನಂದಮಯನಲ್ಲಿ ಅಭಿಮಾನವಿದ್ದರೆ ಪ್ರೇಮದಲ್ಲೇ ಆನಂದ. ಈಗ ಇದು ಆನಂದವು ಕಲ್ಪಿತವೇ. ಆನಂದ ಅನ್ನಮಯನಿಂದ ಹಿಡಿದು ಆನಂದಮಯನ ಇರುವಂತ ಬೇರೆ ಇನ್ನೊಬ್ಬ ಇದ್ದಾನೆ, 5 ಜನಕ್ಕಿಂತ ಬೇರೆಯಾದವನು ಯಾರೋ? ಸಾಕ್ಷಿ ಆತ್ಮ. ಅವನು ಇಲ್ಲೆಲ್ಲ ಅಭಿಮಾನ ಪಟ್ಕೊಂಡಿದ್ದಾನೆ ತಿಟ್ಕೊಂಡು ಆ ಅಭಿಮಾನವನ್ನ ತಪ್ಪು ತಿಳುವಳಿಕೆಯನ್ನು ಬಿಡ್ತಾ ಬಂದ್ರೆ ಅದನ್ನೇ ಸಂಕ್ರಮಣ. ಒಂದೊಂದು ಬಿಟ್ಟು ಇನ್ನೊಂದನ್ನು. ಈಗ ಮಕ್ಕಳು ಹಿಡ್ಕೊಂಡಿರ್ತಾರಲ್ಲ, ಇನ್ನೊಂದು ಕೊಟ್ರೆ ಬಿಡ್ತಾರೆ, ಹಾಗೆ ಬಿಡಲ್ಲ ಅವರು. ಹಾಗೆ ನಮ್ಮ ಬುದ್ಧಿ ಯಾವುದೋ ಒಂದನ್ನು ನಾನು ಒಂದು ಮಾಡ್ಕೊಂಡ್ರೆ ಮುಂಚೆ ನಾನು ಒಂದು ಮಾಡ್ಕೊಡೋದು ಬಿಡುತ್ತೆ. ಹಾಗೆ ಅನ್ನಮಯವನ್ನು ಬಿಡಿಸ್ಬೇಕಾದ್ರೆ ಪ್ರಾಣಮಯನ ತೋರಿಸ್ಬೇಕು. ನೋಡು ಅಲ್ಲಿಟ್ಕೋ ನಾನು ಅಂತ. ಪ್ರಾಣಮಯನ ಬಿಡಿಸ್ಬೇಕಾದ್ರೆ ಮನೋಮಯನ ತೋರಿಸ್ಬೇಕು. ಹೀಗೆ ಆನಂದಮಯನವರೆಗೆ ಎಲ್ಲ ಕಲ್ಪಿತಾತ್ಮರೇ, ನಿಜವಾದ ಆತ್ಮರಲ್ಲ. ಅವ್ರು ಯಾರು ದಾಟಿದವರು ಅಲ್ಲ. ದಾಟಬೇಕಾದವನು ಸಾಕ್ಷಿಯೇ ಇಲ್ಲಿ ಅಭಿಮಾನ ಪಟ್ಕೊಂಡು ಜೀವನಾಗಿ ಮಿಥ್ಯಾಭಿಮಾನಿಯಾಗಿ ಅಧ್ಯಾಸಿಯಾಗಿ ಕೂತ್ಕೊಂಡಿದ್ದಾನೆ. ಅವನಿಗೆ ಜ್ಞಾನ ಮಾತ್ರ ಸಂಕ್ರಮಣ, ಸರಿಯಾದ ತಿಳುವಳಿಕೆ ಕೊಡೋದೇ ಸಂಕ್ರಮಣ, ಇನ್ನೇನೂ ಇಲ್ಲ. ಆದ್ರಿಂದ ಜ್ಞಾನ ಮಾತ್ರವನ್ನು ನಾವಿಲ್ಲಿ ಹೇಳ್ತಾ ಇದ್ದೀವಿ. ಜ್ಞಾನ ಮಾತ್ರತ್ವೇ ಜ್ಞಾನ ಅಂತ ಅರ್ಥ ಮಾಡ್ಬೇಕು ನಾವು, ಇನ್ ಬೇರೆ ಅರ್ಥ ಮಾಡೋಕ್ ಬರೋಲ್ಲ. ಜ್ಞಾನ ಅನ್ನೋ ಅರ್ಥವನ್ನೇ ಸಂಕ್ರಮಣ ಅಂತ ಮಾಡ್ಕೊಂಡ್ರೆ ಇದಕ್ಕೆ ಶ್ರುತಿ ಒಂದು ಕಥೆ ಶುರು ಮಾಡ್ತು. ನೋಡು, ಬ್ರಹ್ಮ ಅನ್ನೋದು ತಿಳ್ಕೊ, ಆ ಬ್ರಹ್ಮವೇ ನಿಮ್ಮ ಆತ್ಮ, ಆ ಆತ್ಮನಿಂದ ಆಕಾಶ ಹುಟ್ಟಿದೆ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ನೀರು ಅಪ್ಪು, ಆ ನೀರಿನಿಂದ ಪೃಥ್ವಿ, ಪೃಥ್ವಿಯಿಂದ ಔಷಧಿಗಳು, ಔಷಧಿಯಿಂದ ಗಿಡ ಮರಗಳು, ಇದು ಅನ್ನ, ಅನ್ನದಿಂದ ಮನುಷ್ಯ ಅಂತ ಹೇಳಿ ಹೀಗೆ ಅನ್ನರ ಸಮಯನಾದ ದೇಹದಲ್ಲಿ ಬಂದು ಸೇರಿಸಿ ಆಕಾಶಾದ್ ಜನ್ಮಯಾಂತಂ ಕಾರ್ಯಂ ಸೃಷ್ಟ, ತಾನೇ ಅದೆಲ್ಲ ಆದ. ಯಾರೋ? ಆ ಬ್ರಹ್ಮವೇ. ಆನಂದಮಯನಿಗೆ ಸಾಕ್ಷಿಯಾಗಿ ಸರ್ವಾಂತರನಾದಂತಹ ಪರಮಾತ್ಮನೇ ಆಕಾಶಾದಿ ಕಾರ್ಯಗಳನ್ನೆಲ್ಲ ಸೃಷ್ಟಿದ್ದಾರೆ ಅಂತ ಹೇಳಿ ಅವನಿಗೆ ಆ ಸೃಷ್ಟಿ ಕಾರ್ಯವನ್ನು ಅಧ್ಯಾರೋಪ ಮಾಡಿ ಅವನೇ ಇಲ್ಲಿ ತಪ್ಪು ತಿಳ್ಕೊಂಡಿದ್ದಾನೆ ಅಂತ ಹೇಳ್ತಾ ಅವನನ್ನೇ ಒಂದೊಂದಾಗಿ ಹೃದಯ ಗುಹೆಯಲ್ಲಿದ್ದಾನೆ. ಯೋ ವೇದ ನಿಹಿತಂ ಗುಹಾಯ, ನಮ್ಮ ಹೃದಯ ಗುಹೆಯಲ್ಲಿದ್ದಾರೆ ಅಂತ ಹೇಳಿ ಹೃದಯ ಗುಹೆಯ ಸಂಬಂಧವನ್ನು ತೋರಿಸಿ ಅನ್ನಮಯಾದಿಗಳು ಅನಾತ್ಮರಾದರೂ ಆತ್ಮವಿಭ್ರಮ, ಅದರಲ್ಲಿ ನಾನು ಅನ್ನುವಂಥ ಒಂದು ಅಭಿಮಾನ ಹುಟ್ಕೊಂಡ್ಬಿಟ್ಟಿದೆ. ಹೇಗೆಂದ್ರೆ ಪೂರ್ತಿ ಶರೀರವೂ ನಾನು, ಆದ್ರೆ ಒಂದೊಂದು ಪೀಸು ನಾನು, ಕೈಯೂ ನಾನೇ, ಕಾಲು ನಾನೇ, ಇಡೀ ದೇಹವೂ ನಾನೇ. ಎಷ್ಟು ತುಂಡು ತುಂಡು ನಾನು, ಒಟ್ಟು ನಾನು, ಒಟ್ಟು ನಾನು, ತುಂಡು ತುಂಡು ನಾನು. ಇದಾಗ್ರಿ ಅಂದ್ರೆ ಮಾಡ್ಕೊಂಡಿದೀನಿ. ಹೀಗೆ ಆತ್ಮ ವಿಭ್ರಮ ಅಂದ್ರು. ವಿಭ್ರಮ ಅಂದ್ರೆ ತಪ್ಪು ತಿಳುವಳಿಕೆ. ತಾನು ಅನ್ನೋ ತಪ್ಪು ತಿಳುವಳಿಕೆಯನ್ನು ಯಾರೂ ಹೇಳ್ಕೊಡದೆ ಕಲ್ತ್ಕೊಂಡವ್ರು, ಯಾರೋ ಈ ಜೀವರು. ಇವರನ್ನ ಸಂಕ್ರಮಣ ಅಂದ್ರೇನು? ಆತ್ಮ ವಿವೇಕ ಜ್ಞಾನೋತ್ಪತ್ಯ. ನೋಡು, ನಿನ್ನ ಸ್ವರೂಪವನ್ನ ವಿವೇಕದಿಂದ ನೀನ್ ತಿಳ್ಕೋಬೇಕು ಅಂತ ಹೇಳಿ ಆ ವಿವೇಕ ಜ್ಞಾನಕ್ಕೋಸ್ಕರ ಸಂಕ್ರಮಣ ಅನ್ನೋ ಪದ. ಸೇರ್ಕೊಳ್ಳೋ, ಅಲ್ಲಿರ್ಬೇಡ, ದೇಹದಲ್ಲಿ ಸೇರ್ಕೋಬೇಡ, ಮನಸ್ಸಲ್ಲಿರು. ಯಾವಾಗಲೂ ಮನಸ್ಸಲ್ಲಿರ್ಬೇಡ, ಬುದ್ಧಿಯಲ್ಲಿ ಹೋಗು, ವಿಚಾರ ಮಾಡ್ತಾ ಇರೋ. ಬುದ್ಧಿಯಲ್ಲಿ ಬೇಡ ಕಣೋ, ಆನಂದ ಸ್ವರೂಪ ಇದೆ ಹತ್ತಿರದಲ್ಲಿ, ಅಲ್ಲಿ ಹೋಗೋ ಅಂತ ಹೇಳಿ ಒಂದೊಂದಾಗಿ ಬಿಡಿಸೋಕೋಸ್ಕರ ಆತ್ಮ ವಿವೇಕ ವಿಜ್ಞಾನೋತ್ಪತ್ತಿಯಿಂದ ಆತ್ಮ ವಿಭ್ರಮವು ಅಂದ್ರೆ ತಪ್ಪು ತಿಳುವಳಿಕೆಯು ವಿನಶ್ಯತಿ. ಇದನ್ನೇ ಸಂಕ್ರಮಣ. ತಪ್ಪು ತಿಳುವಳಿಕೆ ಕಳೆಯೋಕೆ ಶ್ರುತಿ ಎಲ್ಲ ಉಪಾಯ ಮಾಡ್ತಾ ಇದೆ. ಇಲ್ಲಿ ಹೇಳಿದ್ರೆ ಬೇರೆ ತರ ಸಂಕ್ರಮಣ ಅನ್ನೋದು ಇಲ್ಲಿ ಹೊಂದೋದೇ ಇಲ್ಲ. ನಹಿ ಒಂದು ವಾಕ್ಯ ಓದ್ಕೊಡು. ನಹಿ ಹಿಂದಿನ ವಾಕ್ಯ ಓದ. ವಿನಶ್ಯತಿ ಸರ್ವಗತಸ್ಯ ಆತ್ಮನಃ ಸಂಕ್ರಮಣ ಉಪಬದ್ಧತೆ ಇಲ್ವಾ? ಯಾಕೆ ಹಾಗಾಗಿದೆ? ಹಿಂದ್ ಮುಂದಾಗ್ಬಿಟ್ಟಿದ್ಯಾ ವಾಕ್ಯ? ಸರಿ, ಹಾಗೆ ಹೋದ್ರೆ ನಿಮ್ಮಲ್ಲಿ ಇರೋ ಹಾಗೆ ಹೋದ್ರೆ
ಈ ಅವಿದ್ಯೆಯ ವಿಲಾಸ ಇದೆಯಲ್ಲ, ವಿಭ್ರಮ ಅಂದ್ರೆ ನಾನಾ ಪ್ರಕಾರವಾದಂತಹದ್ದು, ಅದನ್ನ ಕಳೆಯೋದು, ಅದನ್ನು ನಾಶ ಮಾಡಿಸೋದು, ಅದಕ್ಕೆ ಸಂಕ್ರಮಣ. ಸಂಕ್ರಮಣ ನೀವು ಎಷ್ಟು ದೇಹದಲ್ಲಿರ್ತೀರೋ ಅಷ್ಟು ದೂರ. ವಿರಾಟ್ ಪುರುಷನಲ್ಲಿ ಸೇರಿದ್ರೆ ಸ್ವಲ್ಪ ಹತ್ರ ಬಂದ್ರೆ, ಪೂರ ಹತ್ರ ಆಗಿಲ್ಲ. ಅಲ್ಲಿಂದ ಪ್ರಾಣಾತ್ಮನ ಆದ್ರೆ ಇನ್ನು ಸ್ವಲ್ಪ ಹತ್ರ. ಹೀಗೆ ಮನುಷ್ಯನು ಅವಿದ್ಯಾ ವಿಭ್ರಮ ಅಂದ್ರೆ ಅವಿದ್ಯೆಯಲ್ಲೇ ವೆರೈಟಿ. ಎಲ್ಲಾ ವಿದ್ಯೆ ಆದ್ರೂ ತಪ್ಪು ತಿಳಿಕೆಯಲ್ಲೂ 6×3=18 ಅಂತ ಹೇಳ್ಬೇಕು. 6×50 ದೂರ ಆಯ್ತು, 6×24 ಸ್ವಲ್ಪ ಹತ್ರ ಆಯ್ತು, 18ಗೆ ಹತ್ರ. ಹಾಗೆ ಇಲ್ಲೂ ಕೂಡ ಆತ್ಮನಂತ ತಿಳ್ಕೊಳ್ಳೋಕ್ ತಪ್ಪು ತಿಳುವಳಿಕೆ ಆದ್ರೂ ಅದರಲ್ಲೂ ಸ್ವಲ್ಪ ವಿಭ್ರಮದಲ್ಲಿ ಸ್ಟೇಜು. ಬರೀ ದೇಹದಲ್ಲಿ ಇರೋರು ಬೇರೆ, ಬರೀ ಪ್ರಪಂಚದಲ್ಲೇ ಮುಳುಗಿರೋರು ಬೇರೆ, ದೇಹ ಪ್ರಪಂಚ ಬಿಟ್ಟು ಪ್ರಾಣದಲ್ಲಿ ಮುಳುಗೋದು, ಅದಕ್ಕಿಂತ ಮನೋಮಯನಾದಂಥ ವಿಚಾರಗಳಲ್ಲಿ ಮುಳಿಯೋದು, ಅದಕ್ಕಿಂತ ವಿಜ್ಞಾನ ಅರ್ಥವನ್ನು ತಿಳ್ಕೊಳ್ಳೋದ್ರಲ್ಲಿ ಪ್ರಯತ್ನ ಮಾಡೋದು, ಆಮೇಲೆ ಆನಂದ ಸ್ವರೂಪವನ್ನು ಹುಡುಕೋದು. ಹೀಗೆ ಯಾರ್ಯಾರು ಎಷ್ಟು ಎಷ್ಟು ಒಳಗೆ ಹೋಗ್ತಾರೋ ಅಷ್ಟಷ್ಟು ತತ್ವಳಿಕೆಯನ್ನು ಕಡಿಮೆ ಮಾಡ್ಕೊಂಡು ಹತ್ರ ಹೋಗ್ತಾರೆ. ಆದ್ರಿಂದ ಅವಿದ್ಯಾ ವಿಭ್ರಮ ನಾಶದಲ್ಲಿ ಸಂಕ್ರಮಣ ಸಂಕ್ರಮಣ ಅಂತ ಒಂದೊಂದಾಗಿ ಸೇರ್ಕೋತಾನೆ, ಅಲ್ಲಭಿಮಾನ ಬಿಟ್ಕೋತಾನೆ, ಅಲ್ಲಭಿಮಾನ ಬಿಟ್ಕೋತಾನೆ ಅಂತ ಹೇಳಿದ್ರು. ಸಂಕ್ರಮಣ ಶಬ್ದ ಉಪಚರ್ಯತೆ. ಹಾಗಲ್ಲದೆ ಈಗ ನಾವು ಮುಟ್ಟಬೇಕಾದಂತಹ ಆತ್ಮ ಸರ್ವಗತ, ಸರ್ವಸಾಕ್ಷಿ, ಸರ್ವಾತ್ಮ. ಅವನು ಎಲ್ಲೆಲ್ಲೂ ಇರುವಾಗ ಅವನೆಂತ ದಾಡ್ತಾನೆ, ಅವನಿಗೆಂತ ಸ್ಟೇಜು ಇಲ್ಲ, ಹೋಗಿ ಮುಟ್ಟಬೇಕಾದದ್ದು ಇಲ್ಲ. ಸರ್ವಗತನಾದ ಆತ್ಮನಿಗೆ ಬೇರೆ ರೀತಿಯಾದ ಸಂಕ್ರಮಣ ಅಂದ್ರೆ ಸೇರ್ಕೊಳ್ಳೋ ಕ್ರಿಯೆ. ನೀವು ಆಕಾಶಕ್ಕೆ ಸೇರ್ಕೋಬೇಕು ಅಂದ್ರೆ ನೀವು ಇರೋದೇ ಆಕಾಶದಲ್ಲೇ. ಆಕಾಶ ಎಲ್ಲೆಲ್ಲೂ ಇದೆ, ಎಲ್ಲಿ ಸೇರ್ತೀರ ಆಕಾಶಕ್ಕೆ? ಬಿಡಿಸ್ಕೊಂಡ್ರು ತಾನೆ ಸೇರ್ಕೊಳ್ಳೋದು. ಹಾಗೆ ಆತ್ಮನನ್ನ ಸೇರ್ಕೊಳ್ಳೋಕೆ ಅವರಿಂದ ದೂರ ಹೋದ್ರು ತಾನೆ, ದೂರ ಹೋಗೋಕ್ ಆಗೋದೇ ಇಲ್ಲ. ಆದ್ನ ಆತ್ಮನಲ್ಲಿ ಸಂಕ್ರಮಣ ಅಂದ್ರೆ ತಪ್ಪು ತಿಳುವಳಿಕೆಯನ್ನ ಬಿಟ್ಟಾಕ್ಬೇಕು, ಅದೇ ಸಂಕ್ರಮಣ. ಈಗ ವಸ್ತುವಂತರಾಭಾವಾಚ ಅಂದ್ರೆ ಸಾಕ್ಷಿಗಿಂತ ಇನ್ನೊಂದು ವಸ್ತುವೇ ಇಲ್ಲ. ಎಲ್ಲಿ ಸೇರ್ಕೊಳ್ಬೇಕಪ್ಪ? ಎಲ್ಲವೂ ಅದೇ ಆದ್ಮೇಲೆ ಆಮೇಲೆ ತಾನೇ ತನ್ನನ್ನು ಸೇರ್ಕೋತಾನೆ ಅಂದ್ರೆ ಅರ್ಥ ಇಲ್ಲ. ಈಗ ಜಿಗಣೆ ತನ್ನೊಳಗೆ ತಾನು ಇನ್ನೊಂದು ಕಡ್ಡಿಗೆ ಹೋಗುತ್ತೆ, ತನ್ನಲ್ಲೇ ತಾನು ಸೇರ್ಕೊಳತ್ತೇನೇನೋ ಅದು ಅರ್ಥವಿಲ್ಲ. ಜಲೂಕ ಆತ್ಮಾನಮೇವ ನ ಸಂಕ್ರಾಮತಿ. ಆ ಜಿಗಣೆ ಅನ್ನೋದು ತನ್ನೊಳಗೆ ತಾನು ಸೇರ್ಕೋತಾ ಇದೆ ಅಂದ್ರೆ ಅದು ಸರಿಯಾದ ವಾಕ್ಯ ಅಲ್ಲ. ಆದ್ರಿಂದ ಇಲ್ಲಿ ಹೇಳಿರೋ ಸಂಕ್ರಮಣ ಶಬ್ದಕ್ಕೆ ಅಭಿಮಾನ, ಮಿಥ್ಯಾಭಿಮಾನವನ್ನು ಬಿಟ್ಕೊಂಡು ಹೋಗೋದನ್ನೇ ವಿವೇಕದಿಂದ ಸಂಕ್ರಮಣ ಸಂಕ್ರಮಣ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಸಂಕ್ರಮಣ ವಿಷಯಕ್ಕೆ ಚರ್ಚೆ ಮಾಡಿ ತೀರ್ಮಾನ ಕೊಟ್ಟರು. ಇದು ಮನುಷ್ಯನಾದವನು ತಾನೇ ತನ್ನನ್ನೇ ಚಿಂತನೆ ಮಾಡ್ಬೇಕು. ನಾನು ಪ್ರಪಂಚದಲ್ಲಿ ಮುಳುಗಿದ್ದೀನೋ, ಬರೀ ದೇಹದಲ್ಲೇ ಇದ್ದೀನೋ, ಅಥವಾ ಇಡೀ ವಿಶ್ವವನ್ನೇ ನೋಡುವ ಸಾಕ್ಷಿಯಲ್ಲಿ ನೆಲೆ ನಿಂತಿದ್ದೀನೋ, ಆ ವಿಶ್ವವನ್ನ ಸೂಕ್ಷ್ಮವಾದಂಥ ಕೇವಲ ಪ್ರಾಣಾತ್ಮವಾದ ತೈಜಸ ರೂಪದಲ್ಲಿದ್ದೀನೋ, ಅಥವಾ ಮನೋಮಯ ರೂಪದಲ್ಲಿ ವಿಜ್ಞಾನಮಯದಲ್ಲಿ, ಹಾಗೆ ಯಾವ್ಯಾವ್ದು ಅರ್ಥ ನೀವು ಹೆಚ್ಚು ಹೆಚ್ಚು ವೇದಾರ್ಥವನ್ನೇ ಮುಳುಗಿದ್ರೆ ಸಹಜವಾಗಿ ಹಿರಣ್ಯ ಗರ್ಭನ ಜೊತೆ ಸೇರ್ಬಿಡ್ತೀವಿ. ಪ್ರಾಪಂಚಿಕ ವಿಷಯದಲ್ಲಿ ಇರಬಾರ್ದು, ಪ್ರಪಂಚದ ಕಥೆ ಕೇಳಬಾರ್ದು. ಆದಷ್ಟು ಶಂಕರ ಭಾಷ್ಯದ ವಿಚಾರದಲ್ಲೇ ಮುಳುಗಿ ತತ್ವವನ್ನೇ ವಿಚಾರ ಮಾಡ್ತಾ ಇದ್ರೆ ಆವಾಗ ನಿಮ್ಮ ಮನಸ್ಸು ಸಹಜವಾಗಿ ವೇದಾರ್ಥಾತ್ಮ, ವೇದದ ಅರ್ಥಗಳ ಸ್ವರೂಪದಲ್ಲಿ ಹೋಗಿ ನಿಂತಿರೋದು. ಅದರಲ್ಲಿ ಆನಂದ ಬರಬೇಕಲ್ಲ, ಪ್ರೇಮ ಇರಬೇಕು. ಅದು ಏನಾಗುತ್ತೆ ಅಂದ್ರೆ ತುಂಬಾ ಜೋರ ಹೇಳ್ಬಿಟ್ರೆ ಬೇಜಾರಾಗುತ್ತೆ, ಮನಸ್ಸಿಗೆ ರುಚಿ ಇಲ್ಲ. ರುಚಿ ಬರಬೇಕಾದ್ರೆ ಪ್ರೇಮ ಬರಬೇಕು. ಯಾವಾಗ ವೇದಾರ್ಥ ಆತ್ಮನಲ್ಲಿ ಪ್ರೇಮ ಬರುತ್ತೋ ಆನಂದಮಯ. ಅದು ಕೆಲವರಿಗೆ ಬರೋದು, ಭಕ್ತಿ ಇದ್ದವರಿಗೆ ಮಾತ್ರ ಜ್ಞಾನ ರುಚಿಯಾಗೋದು. ಭಕ್ತಿ ಇಲ್ಲದೋದ್ರೆ ಜ್ಞಾನ ರುಚಿಯಾಗಲ್ಲ, ಬೇಜಾರಾಗ್ಬಿಡುತ್ತೆ. ಅಯ್ಯಯ್ಯ ಯಾರಿಗೆ ಬೇಕಲ್ಲ, ಸುಮ್ಮನೆ ಹೇಳಿದ್ದೇ ಹೇಳ್ತಾರೆ, ಅದೇ ಹೇಳ್ತಾರೆ ಅಂದ್ಬಿಡ್ತಾರೆ. ಈ ನಮ್ಮ ಹುಡುಗರಿಗೆಲ್ಲ ನಿದ್ದೆ ಬರೋದು ಯಾಕೆ ಹೇಳ? ಅದಕ್ಕೆ ಅದು ಅಷ್ಟು ರುಚಿಯಾಗಿ ಕಾಣಲ್ಲ, ಹೇಳಿದ್ದೆ ಹೇಳ್ತಾರೆ ಕಣಪ್ಪ ಇವರು ಅಂತ ಅಂದ್ಬಿಡುತ್ತೆ. ಹೀಗಾಗಿ ಮನುಷ್ಯನಾದವನು ಕ್ರಮವಾಗಿ ತಾನೂ ಪ್ರೇಮವನ್ನ ಒಂದರಿಂದ ದಾಟಿಸ್ಕೊಂಡು ಹೋಗಿ ಪರಮಾರ್ಥ ಸತ್ಯದಲ್ಲಿ ಪರಮ ಸಾಕ್ಷಿಯಲ್ಲಿ ತಾನೂ ಪ್ರೇಮದಿಂದ ನೆಲೆ ನಿಲ್ಲಬೇಕು. ಇದನ್ನೇ ಸಂಕ್ರಮಣ ಸಂಕ್ರಮಣ. ಆನಂದಮಯನದವರೆಗೆ ಅಭಿಮಾನ ಇರೋದನ್ನೇ ಸಂಕ್ರಮಣ. ಅಲ್ಲಿಂದ ಮುಂದಿರೋರು ಅಭಿಮಾನ ಮಾಡೋಕ್ಕಾಗಲ್ಲ, ಅಪರಿಚ್ಛಿನ್ನ ಆಗ್ಬಿಟ್ಟ. ಆದ್ರಿಂದ ಸಂಕ್ರಮಣ ಮುಂದಕ್ಕೆ ಹೇಳಲೇ ಇಲ್ಲ. ಆ ಏತಮಾನಂದಮಯ ಆತ್ಮಾನಮುಪಸಂಕ್ರಾಮತಿ ನಿಲ್ಲಿಸ್ಬಿಡ್ತು.
ಮುಂದಕ್ಕೆ ಯಾಕೆ ಸಂಕ್ರಮಣ ಹೇಳಲಿಲ್ಲ ಅಂದ್ರೆ ಮುಂದಕ್ಕೆ ಅಭಿಮಾನ ಬರೋಲ್ಲ, ಅಷ್ಟೇ ಹೋಯ್ತು. ಅಲ್ಲಿಂದ ಮುಂದಿರುವಂತಹ ಸರ್ವಸಾಕ್ಷಿಯಲ್ಲಿ ತಾನು ನೆಲೆ ನಿಲ್ತಾನೆ, ಆದ್ರೆ ಇಷ್ಟೇ ಅಂತ ಇರೋಲ್ಲ ಅವನಿಗೆ. ನಾನು ಇಷ್ಟೇ ಅಂತ ಆದ್ರೆ ನಾನು ಇಲ್ಲದೆ ಇರೋದು ಕಾಣಲ್ಲ, ನಾನು ಇಷ್ಟೇ ಅನ್ನೋದು ಇಲ್ಲ. ಇದು ನಿಜವಾದಂತಹ ಅನುಭವದ ಕ್ರಮ ಅಂತ ಹೇಳಿ ಭಾಷ್ಯಕಾರರು ಸಂಕ್ರಮಣ ಶ್ರುತಿಯ ಚರ್ಚೆಯನ್ನ ಮುಕ್ತಾಯ ಮಾಡ್ತಾ ಇದ್ದಾರೆ. ಈಗ ಕೊನೆಯ ಅನುವಾಕ, ತದಪ್ಯೇಷ ಶ್ಲೋಕೋ ಭವತಿ. आनंदं ब्रह्मणः ಈ ಅರ್ಥದಲ್ಲಿ ತದಪ್ಯೇಷ ಶ್ಲೋಕೋ ಹೋದ್ರೆ ಇದೇ ವಿಷಯವನ್ನ ಮುಂದಿನ ಮಂತ್ರ ಹೇಳ್ತಾ ಇದೆ ಎಂದು. ಈ ಆನಂದ ಸ್ವರೂಪನಾದ ಪರಮಾತ್ಮನಲ್ಲಿ ನೆಲೆ ನಿಲ್ತಾನಲ್ಲ, ಆ ಜ್ಞಾನಿಯ ವರ್ಣನೆಯನ್ನು ಮಾಡಬೇಕು. ಈ ಜ್ಞಾನಿ ಎಂಥವನು ಅಂತ, ಅವನಲ್ಲಿ ಆ ಜ್ಞಾನ ಮತ್ತು ಆ ಆನಂದ ಇದೆಯಲ್ಲ, ಪ್ರೇಮದ ಆನಂದ, ಅದಕ್ಕೆ ಹೇಗೆ ಅಂತ ಶಬ್ದನೇ ಸಿಗಲ್ಲ. ಹೇಳೋಕ್ ಹೋಗ್ತೀವಿ, ಶಬ್ದ ಮುಟ್ಟೋದೇ ಇಲ್ಲ. ಶಬ್ದಕ್ಕೆ ಮುಟ್ಟೋದಿಲ್ಲ ಅನ್ನೋದಿಂದಲೇ ಹೇಳಬೇಕಾಗಿದೆ ಈಗ. ಅಂದ್ರೆ ನಿಷೇಧ ಮುಖವಾಗಿ ಇದಲ್ಲ ಅನ್ನೋ ರೂಪದಿಂದ ಅಪವಾದ ಮಾಡಿ ಅಧ್ಯಾರೋಪ ಅಪವಾದದಿಂದಲೇ ತಿಳಿಸ್ಬೇಕು. ಅದು ಮನಸ್ಸಿಗೂ ಆಕಾರ ಮಾಡ್ಕೊಳಕ್ ಬರಲ್ಲ. ಮನಸ್ಸೇ ತಿಳ್ಕೊಳ್ಬೇಕಾದ್ರೂ ಮನಸ್ಸಿನಲ್ಲಿ ಹಾಗೆ ಪ್ರಪಂಚದ ವಸ್ತುವನ್ನು ಆಕಾರ ಮಾಡಿ ತಿಳ್ಕೊತೀವೋ ಹಾಗೆ ಈ ಆನಂದಕ್ಕೆ ಒಂದು ಆಕಾರ ಇಲ್ಲ, ಆಕಾರವನ್ನು ಮಾಡ್ಕೊಳಕ್ ಬರಲ್ಲ. ಹಾಗಾಗಿ ಮನಸ್ಸಿಗೂ ಸಿಗದ, ಮಾತಿಗೂ ನಿಲುಕದ ಈ ಸ್ವರೂಪವನ್ನ ಅಧ್ಯಾರೋಪ ಅಪವಾದದಿಂದಲೇ ಗುರುಗಳಿಂದ ತಿಳ್ಕೊಳ್ಬೇಕು ಅಂತ ಈ ಮಂತ್ರದ ಅರ್ಥ. ಬಹಳ ಜನ ಏನೋ ಅರ್ಥ ಹೇಳ್ಬಿಡ್ತಾರೆ, ಆ ಅರ್ಥ ಅಲ್ಲ ಅದು. ಏನರ್ಥ? ಅಪವಾದ ಕ್ರಮದಿಂದಲೇ ಈ ತಪ್ಪು ತಿಳುವಳಿಕೆಯನ್ನ ಕಳೆದು ಗುರುಗಳು ಉಪದೇಶ ಕೊಡ್ತಾರೆ. ತಪ್ಪು ತಿಳುವಳಿಕೆಯನ್ನು ಹೋಗೋಕ್ಕೋಸ್ಕರ ಇದೊಂದು ಕ್ರಮ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಬಹಳ ತಿಳಿಯ ಹೇಳ್ತಾರೆ. ಭಾಷ್ಯಕಾರರು ಒಳ್ಳೆ ಸಂಪ್ರದಾಯದಲ್ಲಿ ಬಂದವರು. ಸಂಪ್ರದಾಯ ಅಂದ್ರೇನೋ ಉಪದೇಶ ಕ್ರಮಕ್ಕೆ ಹೆಸರು, ಸಂಪ್ರದಾಯದ ಪರಂಪರೆ. ಪರಂಪರೆ ಇದ್ದೇ ಇರ್ತದೆ, ಸುಳ್ಳು ಪರಂಪರೆಗಳು. ಇದೆಲ್ಲ ಪರಂಪರೆ ಅಲ್ಲ. ಇದೆಲ್ಲ ಯಾವುದು ಅಧ್ಯಾರೋಪಾಪವಾದ ಉಪದೇಶ ಕ್ರಮ ಇದೆಯೋ ಅದಕ್ಕೆ ಹೆಸರು ಸಂಪ್ರದಾಯ, ಪರಂಪರೆ. ತಸ್ಮಾ ಪರಿಕಲ್ಪ್ಯತೆ ಅಂದ್ರೆ ಅಧ್ಯಾರೋಪ್ಯತೆ ಅಂತ ಅರ್ಥ. ಆದ್ರಿಂದ ಶ್ರುತಿ ಬ್ರಹ್ಮವಿದಾಪ್ನೋತಿ ಪರಂ ಅಂತ ಮೊದಲನೇ ವಾಕ್ಯ ಹೇಳಿ ನಮ್ಮ ಮನಸ್ಸನ್ನ ಎಳ್ಕೊಂಡ್ಬಿಡ್ತು. ಭಾರಿ ಸಿಕ್ಕತ್ತೆ ನಿಮ್ಗೆ, ಎಲ್ಲ ನಿಮ್ಗೆ ಲಾಭ, ಎಲ್ಲೋ ಯಾರಿಗೂ ಸಿಗದೆ ಇರೋದೆಲ್ಲ ಸಿಗತ್ತೆ ಅಂತ ಹೇಳಿ ಪರಮಾನಂದ, ಪರಮ ಪುರುಷಾರ್ಥ, ಪರಬ್ರಹ್ಮವೇ ಸಿಗತ್ತೆ ಅಂತ ಚೆನ್ನಾಗಿ ಹೇಳ್ತು. ನಿಜವಾಗಿ ಹೌದದು. ಆಮೇಲೆ ಏನ್ ಮಾಡ್ತು, ಬ್ರಹ್ಮದ ಲಕ್ಷಣ ಹೇಳ್ತು. ಏನಂತ? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಇಲ್ಲಿ 4 ಪದದಲ್ಲೂ ಕೂಡ ಒಂದು ಅಧ್ಯಾರೋಪ, ಒಂದು ಅಪವಾದ. ಸತ್ಯವಾದದ್ದು ಅಂದ್ರೆ ಸುಳ್ಳಾದದ್ದಲ್ಲ ಅಂತ ಅರ್ಥ. ಅಂದ್ರೆ ಚೇಂಜ್ ಆಗೋದಲ್ಲ, ಬದಲಾಯಿಸೋದಲ್ಲ. ಬದಲಾಯಿಸೋದು ಬೇರೆದಿದೆ ಅಂತ ಅಧ್ಯಾರೋಪ ಮಾಡಿ ಈ ಬ್ರಹ್ಮ ಬದಲಾಯಿಸುವ ಪದಾರ್ಥವಲ್ಲ ಅಂತ ಹೇಳಿ ಅಪವಾದವಾಗಿ ಸತ್ಯಂ ಅನ್ನೋ ಪದಕ್ಕೆ ಅರ್ಥ ಹೇಳಿದ್ರು. ಹಾಗೆ ಜ್ಞಾನ ಅಂದ್ರೆ ಜ್ಞೇಯವಾದಂತಹ ಈ ರಾಶಿಗೆ ಸೇರಿಲ್ಲ, ಅರಿವಿನ ಸ್ವರೂಪ, ಅಚೇತನವೂ ಅಲ್ಲ, ಹೊರಗೆ ಕಾಣುವಂತಹದ್ದು ಅಲ್ಲ ಅಂತ ಅಪವಾದ ಮಾಡಿ ಅದು ಜ್ಞಾನ ಸ್ವರೂಪ ಅಂತ ಅದನ್ನು ತಿಳಿದಿ. ಜ್ಞಾನ ಸ್ವರೂಪ ಅಂದ್ರೆ ಒಂದು ಮುಖ ಅಲ್ಲ, ಅದಲ್ಲ ಅಂತ ಹೇಳುವಂತಹ ನಿಷೇಧವೇ ಪ್ರಧಾನ. ಹೀಗೆ ಅಧ್ಯಾರೋಪವನ್ನು ಮಾಡುವಾಗ ಅದಕ್ಕೆ ಅಪವಾದವನ್ನು ಪ್ರಧಾನವಾಗಿ ಇಟ್ಕೊಂಡು ಆ ಅಪವಾದದಲ್ಲಿ ಅನಂತ ಅಂತ ಒಂದು ಹೇಳಿದ್ರು. ಅಂತವಾದ್ದು ಅಂದ್ರೆ ಪರಿಚ್ಛಿನ್ನವಾದದ್ದು. 3 ವಿಧವಾದ ಪರಿಚ್ಛಿನ್ನ ಬರುತ್ತೆ, ಅದು ಯಾವುದೂ ಇಲ್ಲ. ಯಾವ್ಯಾವ ಪರಿಚ್ಛೇದ? ದೇಶದ ಪರಿಚ್ಛೇದ, ಲಿಮಿಟೇಷನ್ ಅಂತ ಹೇಳ್ತೀವಿ ನಾವು. ಅಂತ ಅಂದ್ರೆ ಇದು ಇಲ್ಲಿಗೆ ಮುಗಿಯಿತು. ಆ ತರ ಪರಿಚ್ಛೇದವಿಲ್ಲದೆ ಇರುವಂತಹದ್ದು ಅಂದ್ರೆ ಅಲ್ಲೂ ಅಧ್ಯಾರೋಪಾಪವಾದವಿದೆ, ಪರಿಚ್ಛೇದವಿದೆ ಅನ್ನೋದನ್ನು ಒಂದು ಇಟ್ಕೊಂಡು ಇದಕ್ಕೆ ಪರಿಚ್ಛೇದ ಇಲ್ಲ, ಈ ಬ್ರಹ್ಮಕ್ಕೆ ಯಾವ ಪರಿಚ್ಛೇದವೂ ಇಲ್ಲ ಅಂತ ಹೇಳಿ ಹೀಗೆ ಬ್ರಹ್ಮ ಶಬ್ದದಿಂದ ಹಿಡಿದು 4 ಪದಗಳಿಂದ ಅಧ್ಯಾರೋಪಾಪವಾದದಿಂದ ಉಪದೇಶ ಮಾಡಿದರು.
ಆರಂಭದಲ್ಲಿ ಉಪದೇಶ ಮಾಡಿದ್ದು ಸುಲಭ ಅಲ್ಲ ಅರ್ಥ ಆಗೋದು. ಅದಕ್ಕೆ ಶ್ರುತಿ ಏನ್ ಮಾಡ್ತೋ, ಇದು ಲಕ್ಷಣ ಅಂದ್ರೆ ಸ್ವರೂಪವನ್ನು ತಿಳಿಸುವ ವಾಕ್ಯ. ಅನುಭವದಲ್ಲಿರುವ ಬ್ರಹ್ಮವನ್ನು ಸ್ವರೂಪವಾಗಿ ತಿಳಿಸುವ ಲಕ್ಷಣ. ಆ ಲಕ್ಷಣ ವಾಕ್ಯದಲ್ಲಿ ಆತ್ಮ ಪ್ರತಿಪತ್ತಿ, ತನ್ನ ಸ್ವರೂಪದಲ್ಲಿ ಯಥಾರ್ಥ ನಿಶ್ಚಯ ಬರಬೇಕು, ತಪ್ಪು ತಿಳುವಳಿಕೆ ಹೋಗ್ಬೇಕು. ಪ್ರತಿಪತ್ತಿಯಿಂದೇನೋ ತಿಳುವಳಿಕೆ, ಆತ್ಮನ ಜ್ಞಾನ. ಆ ಆತ್ಮಜ್ಞಾನಕ್ಕೋಸ್ಕರವೇ ಇದು ಬಂದಿರೋದು ಈ ವಾಕ್ಯ. ನಿಮ್ಮನ್ನು ನೀವು ಅರ್ಥ ಮಾಡ್ಕೊ. ಯಾಕ್ರಿ ನಿಮ್ಮನ್ನು ತಪ್ಪು ತಿಳ್ಕೊಂಡಿದ್ದೀರಿ ಕಣ್ರೆ, ಆ ತಪ್ಪು ತಿಳ್ಕೆ ಕಳೆದೇ ಹೋದ್ರೆ ಜ್ಞಾನ ಆಗಲ್ಲ. ಅದನ್ನ ಆತ್ಮ ಪ್ರತಿಪತ್ತಿ ಅರ್ಥಮೇವ. ಈಗ ಇವ್ರಿಗೆ ತಿಳಿಸ್ಬೇಕು ಅಂತ ಹೇಳಿ ಶ್ರುತಿ ಪಾಪ ಎಷ್ಟು ಕಷ್ಟಪಟ್ಟಿನಿ ಅಂದ್ರೆ, ಅದು ಬಹುಶ್ಯಾಂ ಪ್ರಜಾಯೇಯ ಅಂತ ಹೇಳಿ ಬಹಳವಾಯ್ತಂತೆ ಬ್ರಹ್ಮವೇ. ಬಹುಬಹನ ಅಲ್ಲ, ಒಂದು ಬಹಳ ಆಗೋದು ಹಾಗಪ್ಪ ಯುಕ್ತಿಯಲ್ಲಿ ಹೇಳು. ಒಂದು ಅನೇಕವಾಗೋದು ಆಗತ್ತಾ? ಒಂದು ಎಷ್ಟಿರುತ್ತೆ? ಒಂದೇ ಇರುತ್ತೆ. ಒಂದು ಬಹಳವಾಯ್ತು, ನಾನೇ ಬಹಳವಾಗಬೇಕಂತ. ನಾನು ಯಾವತ್ತು ಬಹಳವಾಗತ್ತೆ? ನಾನು ಎರಡೇ ಆಗಲ್ಲ ಬಹಳ ಅಂತ. ನಾನು ಎರಡಾಗತ್ತಾ? ನಾನು ಒಂದಾಗತ್ತಾ? ಒಂದು ಅಲ್ಲ ಎರಡು ಅಲ್ಲ. ಹೀಗೆ ಬಹುಭವನ, ಸರ್ಗ ಸೃಷ್ಟಿ, ಪ್ರವೇಶ, ತತ್ ಸೃಷ್ಟ್ವಾ ತದೈವಾನುಪ್ರಾವಿಶತ್ ತದನು ಪ್ರವಿಶ್ಯ ಅಂತ ಇಲ್ಲಿ ಒಂದೊಂದು ಬೇರೆ ಬೇರೆ ಬಹುಭವನವಾದ ಕಥೆ. ಸರ್ಗ ಅಂದ್ರೆ ಸೃಷ್ಟಿ, ಆತ್ಮನಾಕಾಶ ಸಂಭೂತ. ಆಮೇಲೆ ಪ್ರವೇಶ, ಆಮೇಲೆ ಎಲ್ಲರಿಗೂ ರಸಲಾಭ, ಒಳ್ಳೆ ರುಚಿಯಾದ ಆನಂದವನ್ನ ಒಂಚೂರು ಚೂರು ಕೊಡ್ತಾ ಇರತ್ತೆ. ಬರ್ತೀರನಾ ನನ್ನ ಆನಂದ ಹೇಗಿದೆ ಗೊತ್ತಾ ಅಂತ ಹೇಳಿ ಬ್ರಹ್ಮವು ಜಗತ್ತಿನ ಪ್ರತಿಯೊಂದು ಅಂತಃಕರಣದಲ್ಲೂ ತನ್ನ ರುಚಿಯಾದ ಆನಂದವನ್ನು ಒಂಚೂರು ಚೂರು ತುಳು ಕೊಡುತ್ತೆ. ಅವರು ಆ ಬ್ರಹ್ಮದ ಆನಂದ ಅಂತ ತಿಳ್ಕೊಳ್ಳಲ್ಲ. ಆ ಹೊರಗಡೆ ಯಾರೋ ವಸ್ತು ಕೊಟ್ಟರು, ಆ ಹುಡುಗಿ ಕೊಡ್ತೋ, ಆ ತಿಂಡಿ ಕೊಡ್ತು, ಅವ್ರಿಗೆ ಅಂತ ಕೊಡ್ತಾರೆ. ಹೀಗೆ ರಸಲಾಭ ಅಂತ ಒಂದು ಕಥೆಯನ್ನು ಹೇಳಿದರು. ಆಮೇಲೆ ಅಭಯ, ಅಭಯಕ್ಕೆ ಕಾರಣವಾದದ್ರಿಂದ ಬ್ರಹ್ಮ ನಿಮ್ಗೆ ಎಲ್ಲಾ ಕಡೆಯಲ್ಲೂ ಭಯ ಇದೆ ಕಣೋ, ಯಾವುದನ್ನ ನಾನು ಮಾಡ್ಕೊಂಡ್ರು ಭಯ ಉಂಟೆ ಉಂಟು. ಇದು ಬದಲಾಗೋದು, ಸಾಯೋದು, ಬಿಟ್ಟು ಹೋಗೋದು, ಇದರಲ್ಲೆಲ್ಲ ಅಭಿಮಾನ ಪಟ್ಕೊಂಡ್ರೆ ಭಯ. ಚೇಂಜ್ ಆಗೋದ್ರಲ್ಲೋ, ಸಾಯೋದ್ರಲ್ಲೋ, ಬಿಟ್ಟು ಹೋಗೋದ್ರಲ್ಲೋ ಎಷ್ಟು ಪ್ರೇಮ ಮಾಡ್ತೀವೋ ಅಷ್ಟು ಭಯ. ಮೂರು ಇರಬಾರ್ದು, ಚೇಂಜ್ ಆಗ್ಬಾರ್ದು, ಬಿಟ್ಟು ಹೋಗ್ಬಾರ್ದು, ಆಮೇಲೆ ನಾಶವೂ ಆಗಬಾರ್ದು. ಹೀಗಿರ್ಬೇಕು. ಅಂತ ಬಹುವನ ರಸಲಾಭ ಅಭಯ. ಆಮೇಲೆ ಸಂಕ್ರಮಣ, ಒಂದೊಂದಕ್ಕೆ ಸೇರ್ಕೊಳ್ತಾರೆ. ಈಗ ಹೇಳಿದ್ರಲ್ಲ ಸಂಕ್ರಮಣ ಅಂದ್ರೆ ಏನು ಅಂತ. ಇಷ್ಟನ್ನು ಪರಿಕಲ್ಪ್ಯತೆ ಎಂದು ಶ್ರುತಿ ಅಧ್ಯಾರೋಪದಿಂದ ಹೇಳ್ತಾರೆ. ಏನಾದ್ರೂ ಮಾಡಿ ತಿಳಿಸ್ಬೇಕು ಅಂತ ಹೇಳಿ ಬ್ರಹ್ಮಣಿ ಸರ್ವಂ ವ್ಯವಹಾರ ವಿಷಯ. ವ್ಯವಹಾರ ವಿಷಯ ಅಂದ್ರೆ ಉಪದೇಶ ವಿಷಯ ಅಂತ. ಬ್ರಹ್ಮವನ್ನ ನಿಮ್ಗೆ ಹೇಗಾದ್ರೂ ಮಾಡಿ ತಿಳಿಸ್ಕೊಡ್ಬೇಕು ಅಂತ ಬಹಳ ಒಳ್ಳೆ ಟೀಚರ್ ಯಾರೋ ಶ್ರುತಿ. ಒಳ್ಳೆ ಟೀಚರು. ಆ ಒಳ್ಳೆ ಗುರುಗಳ ಹತ್ರ ಹೇಳ್ಬಿಟ್ರೆ ಒಳ್ಳೆ ಕ್ರಮದಲ್ಲಿ ನಿಧಾನವಾಗಿ ಎಲ್ಲವನ್ನು ಬ್ರಹ್ಮದ ವಿಷಯವನ್ನ ಎಲ್ಲ ನಿಧಾನ ಉಪದೇಶ ಮಾಡ್ತಾ, ಇದು ಅಧ್ಯಾರೋಪ, ಇದು ಅಪವಾದ, ಹೀಗೆ ತಿಳ್ಕೋಬೇಕು ಅಂತ ಹೇಳಿ. ಈಗ ಪರಮಾರ್ಥವಾದ ಬ್ರಹ್ಮ ಒಂದೇ ಎಂತ್ಕೊಳ್ಳೆ, ಮಾತಾಡೋಕ್ಕಾಗಲ್ಲ, ಮುಚ್ಕೊಂಡ್ಬಿಡದೆ ಬಾಯ. ನತು ಪರಮ ಸತ್ಯ ಏಕರೂಪವಾಗಿದೆ, ಅದರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಅಂತಹ ಬ್ರಹ್ಮದಲ್ಲಿ ಪರಮಾರ್ಥವಾಗಿ ನಿಜವಾಗಿ ಯಾವ ವಿಕಲ್ಪವೂ ಬರಲ್ಲ. ಹೀಗೂ ಅಂತಲೂ ಬರೋಲ್ಲ, ದೊಡ್ಡದಾಗೋದು ಸಣ್ಣದಾಗೋದು ಬರೋಲ್ಲ, ಸೃಷ್ಟಿ ವಿಷಯವೂ ಬರೋಲ್ಲ, ಕಾರ್ಯಕಾರಣವೂ ಬರೋಲ್ಲ, ಪಂಚಕೋಶಗಳು ಬರೋಲ್ಲ. ಈ ಎಲ್ಲ ಹುಟ್ಟಾಕಿ ನಮಗೋಸ್ಕರ ಪಾಪ ಶ್ರುತಿ ಆರೋಪ ಮಾಡಿದೆ. ಯಾವುದೂ ಇಲ್ಲದೆ ಹೋದ್ರು ವೇದ ಬ್ರಹ್ಮದಲ್ಲಿ ಆರೋಪ ಮಾಡ್ತಾ ಇದೆ. ಯಾಕಂದ್ರೆ ಹೇಗಾದ್ರು ತಿಳಿಸ್ಬೇಕಲ್ಲ. ಇವರು ಒಂದಷ್ಟು ಆರೋಪ ಮಾಡಿದ್ದಾರೆ ಅಧ್ಯಾಸಿಗಳು. ನಾವು ನಮ್ಮ ಆರೋಪ ತೆಗೆಯೋಕೆ ಶ್ರುತಿ ಒಂದಷ್ಟು ಆರೋಪ ನಾನು ಮಾಡ್ತೀನಿ ಅಂತ. ಯಾಕೆ ನೀವೊಬ್ರೆ ನಾನು ಬ್ರಹ್ಮದಲ್ಲಿ ಆರೋಪ ಮಾಡಕ್ಕೆ ನಾನು ಮಾಡ್ತೀನಿ ಅಂತ ಹೇಳಿ ಮೆಲ್ಲ ಮೆಲ್ಲಗೆ ಆರೋಪಗಳನ್ನ ಮಾಡಿ ನಿಮಗೆ ಅಪವಾದ, ನೀವು ತಿಳ್ಕೊಂಡದ್ದನ್ನು ಕಳೆದು ಸರಿಯಾದ ಸ್ವರೂಪದಲ್ಲಿ ನೆಲೆಸ್ಬೇಕು. ಶ್ರುತಿಗೆ ಬಹಳ ಕಾರುಣ್ಯ. ಈಗ ಯಾರು ಮಾಡಿ ಅರ್ಥ ಮಾಡಬೇಕು. ಈ ಅಜ್ಜ ಚಿಕ್ಕ ಮಗುವಿಗೆ ಪಾಠ ಹೇಳುವಾಗ ಹೇಗೆ ಹೇಳುತ್ತೋ ಹಾಗೆ ಶ್ರುತಿ, ನೋಡೋ ನೀನ್ ಸುಮ್ಮನೆ ಪ್ರಪಂಚದಲ್ಲಿ ಒದ್ದಾಡ್ತಾ ಇದೀಯಾ, ನನ್ನ ಮಾತು ಕೇಳಿಲಿ ಬಾಯ್ಲಿ ಅಂತ ಹೇಳಿ ಮೆಲ್ಲ ಕೂರಿಸ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಮಗುನ ಹಾಗೆ ನಿಧಾನವಾಗಿ ಉಪದೇಶವನ್ನು ಮಾಡ್ತಾ, ನೋಡು ಹೀಗೆ ತಿಳ್ಕೊ, ನೀನ್ ಆನಂದವಾಗಿರ್ತೀಯ ಅಂತ ಹೇಳಿ ಈ ಎಲ್ಲ ವಿಕಲ್ಪಗಳನ್ನು ಕಳೀತಾ ಇದೆ. ಬ್ರಹ್ಮದಲ್ಲಿ ಯಾವ ವಿಕಲ್ಪವೂ ಇಲ್ಲ. ನಮ್ಮೆಲ್ಲರ ಆತ್ಮನಾದ ಬ್ರಹ್ಮದಲ್ಲಿ ಯಾವ ಕಲ್ಪನೆಗಳೂ ಇಲ್ಲ. ಕಲ್ಪನೆ ಅನ್ನೋದು ಪ್ರಪಂಚದಲ್ಲಿ ಅತ್ಯಂತ ಅನರ್ಥ, ಭಯ, ಅದೇ ಬಂಧನ, ಅದೇ ಸಮಸ್ಯೆ. ಕಲ್ಪನೆ ಬಂತು ಅಂದ್ರೆ ಏನೋ ಆಗತ್ತೆ. ಅದು ನೀವು ನೋಡ್ರಿ, ಎಲ್ಲಾ ಜಾಗದಲ್ಲೂ ನಮ್ಮ ಕಲ್ಪನೆನೇ ಎಲ್ಲ ಗೋಳಾಕೊಳ್ಳೋದು. ಕಲ್ಪನೆ ಬಿಟ್ಟಾಕ್ರೆ ಏನಿಲ್ಲ, ಅಭಯವಾಗಿರ್ಬೋದು.
ಕಲ್ಪನಾ ಏವತು ಅಶಿವಾಹ ಅಂತ ಶಂಕರರು ಬರೀತಾರೆ. ನಿಮಗೆ ಅಮಂಗಳ ಯಾವುದೋ ಕಲ್ಪನೆ. ಸುಭ್ರು ಸುನಾಥ ಸುಂಚಿ ಹೇಳ್ತೀಯಲ್ಲ, ರಾಮೇ ತ್ಯಾಲಿಂಗತೆ ಅಶುಚಿಂ, ಅದೆಲ್ಲ ಕಲ್ಪನೆ. ಜಿಲೇಬಿ ಬಹಳ ಚೆನ್ನಾಗಿದೆ ಅಂತ ತಿನ್ಬಿಡ್ತೀಯ, ಶುಗರ್ ಏರ್ತಾ ಇರುತ್ತೆ 400 500 ಅಂತ, ಸ್ಟ್ರೋಕ್ ಆಗತ್ತೆ. ಏನಾಯ್ತು? ಚೆನ್ನಾಗಿದೆ. ಏನ್ ಚೆನ್ನಾಗಿದೆ? ಸ್ಟ್ರೋಕ್ ಆಗೋದು ಚೆನ್ನಾಗಿದೆಯಾ? ಹೀಗಾಗಿ ಮನುಷ್ಯನಿಗೆ ಕಲ್ಪನೆ ಎನ್ನುವುದು ಬಹಳ ಅನರ್ಥ. ಅದನ್ನೇ ನಾವು ಕಲ್ಪನೆ ಮಾಡೋದನ್ನು ಬಿಡಿಸೋಕೆ ಶ್ರುತಿ ನಿಧಾನವಾಗಿ ಸತ್ಯವನ್ನು ತಿಳಿಸೋಕೆ ಹೋಗ್ತಾ ಇದೆ. ತಮೇತಂ ಆತ್ಮಾನಂ ಅಭಯಂ ಪ್ರತಿಷ್ಠಾಂ ಇಲ್ಲಿ ಈ ಮಂತ್ರವನ್ನ ಹಿಂದೆ ಹೇಳಿದ ಅಭಯಂ ಪ್ರತಿಷ್ಠಾಂ ನಿಂದತೆ ಅದಕ್ಕಾದ್ರೂ ಮಾಡ್ಕೊಳ್ಳಿ. ಅಖಂಡ ವಲ್ಲಿ ಬ್ರಹ್ಮವಲ್ಲಿಗೆ ಇದು ಉಪಸಂಹಾರ ಅಂತ ಆದ್ರೂ ಇಟ್ಕೊಳ್ಳಿ. ಒಟ್ಟು ಕಲ್ಪನೆ ಇಲ್ಲದ ಆತ್ಮ, ನಿರ್ವಿಕಲ್ಪನಾದ ಆತ್ಮ, ಅವರು ಈ ರೀತಿಯಾಗಿ ನಿಧಾನವಾಗಿ ಅಭಿಮಾನವನ್ನು ಕಳಚ್ಕೊಂಡು ಯಾವಾಗ ಅದರಲ್ಲೇ ತಾದಾತ್ಮ್ಯತೆಯಿಂದ ಆ ಅಹಮಸ್ಮಿ ಪರಂ ಬ್ರಹ್ಮ ಅಂತ ನಿಂತ್ಕೋತಾನೋ, ಆಮೇಲೆ ಭಯವೂ ಇಲ್ಲ, ಬಂಧನವೂ ಇಲ್ಲ, ಸಮಸ್ಯೆ ಇಲ್ಲ, ದುಃಖವೂ ಇಲ್ಲ, ಏನು ಆನಂದವಾಗಿರ್ತಾನೆ. ಇವರು ಆನಂದ, ಇವ್ರ ಜೊತೆಲಿದ್ದವರು ಆನಂದ, ಅಂಥವರ ಜೊತೆಲಿದ್ದವರಿಗೂ ಆನಂದವಾಗುತ್ತೆ. ಅದನ್ನ ವಿದಿತ್ವ ನ ಬಿಭೇತಿ ಕುತಶ್ಚನ. ಇನ್ನು ಜಗತ್ನಲ್ಲೇ ಎಲ್ಲವೂ ತನ್ನ ಸ್ವರೂಪವೇ ಕಂಡ ಮೇಲೆ ಎಲ್ಲಿ ಭಯ ಬರುತ್ತೆ? ತಾನೇ ಎಲ್ಲ. ಆದ್ರಿಂದ ಅಭಯಂ ಪ್ರತಿಷ್ಠಾಂ ವಿಂದತೆ, ಅಭಯವಾದಂತಹ ಪ್ರತಿಷ್ಠೆಯನ್ನ, ಆತ್ಮನನ್ನ ತಾನೆಂದು ತಿಳಿದು ಅಲ್ಲೇ ಇರ್ತಾರೆ. ಒಂದು ಸಲ ಪ್ರೇಮಕ್ಕೆ ಒಳ್ಳೆ ವಸ್ತು ಸಿಕ್ಕಿಬಿಟ್ರೆ ಬಿಡಲ್ಲ ಪ್ರೇಮ. ಅದನ್ನ ನಾವು ಹುಡುಕ್ತಾ ಇರ್ತೀವಿ, ಇದು ಚೆನ್ನಾಗಿದ್ಯಾ, ಇದನ್ನ ಪ್ರೀತಿ ಇಟ್ಟು ನೋಡೋಣ, ಇದು ಚೆನ್ನಾಗಿದೆ, ಇದನ್ನ ಪ್ರೀತಿಸೋಣ ಅಂತ. ಆದ್ರೆ ಪ್ರೇಮಕ್ಕೆ ಸರಿಯಾದ ವಸ್ತು ಸಿಕ್ಕಿಲ್ಲ ನಮ್ಗೆ. ಹುಡುಕ್ತಾ ಇದ್ದಾರೆ ಪ್ರಪಂಚದಲ್ಲಿ, ಇದು ಚೆನ್ನಾಗಿದೆ. ಅದು ಏನಾಗಿದೆ ಅಂದ್ರೆ ಇಟ್ಟದ್ದೂ ಚೇಂಜ್ ಆಗತ್ತೆ, ನಾವು ಚೇಂಜ್ ಆಗ್ಬಿಡ್ತೀವಿ. ಅವತ್ತೇನೋ ಚೆನ್ನಾಗಿತ್ತು, ಇವತ್ ಯಾಕೋ ಬೇಡ ಅನಿಸ್ತಾ ಇದೆ. ಯಾಕೋ ಏನಿಲ್ಲ, ನಮಗೂ ಬೇಡ, ಅವ್ರಿಗೂ ಬೇಡ, ಯಾರಿಗೂ ಬೇಡ. ಅದು ವಸ್ತು ಹತ್ರ ಹೋದ್ಮೇಲೆ ದೋಷ ಕಾಣುತ್ತೆ, ದೂರ ಇದ್ರೆ ಬಹಳ ಕಲ್ಪನೆ ಚೆನ್ನಾಗಿದೆ, ಎಲ್ಲ ಹುಡುಕಾನೆ. ಹೀಗೆ ಅಭಯವಾದ ಸ್ವರೂಪದಲ್ಲಿ ಪ್ರತಿಷ್ಠೆಯನ್ನ, ನೆಲೆಯನ್ನ ನಿಂತ್ಕೊಳ್ತಾನೆ. ಈ ಅರ್ಥವನ್ನೇ ಮುಂದಿನ ಮಂತ್ರ ಹೇಳ್ತಾ ಇದೆ. ಅಥವಾ ಇಡೀ ಬ್ರಹ್ಮವಲ್ಲಿಗೆ ಪೂರ್ತಿಯಾಗಿ ಉಪಸಂಹಾರವಾಗಿ ಅಸ್ಯ ಪ್ರಕರಣಸ್ಯ ಆನಂದವಲ್ಲಿ ಅರ್ಥ. ಇದಕ್ಕೆ ಆನಂದವಲ್ಲಿ ಅಂತ ಹೆಸರು. ಬ್ರಹ್ಮವಲ್ಲಿಗೆ ಏನ್ ಹೆಸರು? ಅದು ಭೃಗುವಲ್ಲಿ, ಇದು ಆನಂದವಲ್ಲಿ. ಅದರ ಸಂಕ್ಷೇಪವಾಗಿ ಅರ್ಥ ಹೇಳಬೇಕು ಅಂತೇಳಿ ಯತೋ ವಾಚೋ ನಿವರ್ತಂತೆ ಅಂತ ಹೇಳಿ ಈ ಮಂತ್ರ ಆರಂಭವಾಗ್ತಾ ಇದೆ. ಈ ಮಂತ್ರದಲ್ಲಿ ಉಪದೇಶ ಕ್ರಮವೂ ಇದೆ, ಆ ಜ್ಞಾನಿಯ ಉದ್ಗಾರವೂ ಇದೆ. ಜ್ಞಾನಿ ನನಗೇನು ಯೋಚನೆ ಇಲ್ಲ, ಆ ಅನುಭವದಲ್ಲಿ ನಿಂತವನು ತನ್ನ ಅನುಭವವನ್ನ ಲೋಕದ ಮುಂದೆ ಹೇಳ್ತಾನಲ್ಲ, ಅದು ಇದೆ. ಎರಡೂ ಇದೆ. ಈಗ ಶುರು ಮಾಡ್ತಾರೆ. ಯತಃ ಈಗ ಅಧ್ಯಾರೋಪದಕ್ಕೆ ಕಾರಣ ಹೇಳ್ತಾರೆ. ಈ ನಿರ್ವಿಕಲ್ಪನಾದ ಆತ್ಮ ಅಂದ್ರೆ ಅದರಲ್ಲಿ ಯಾವ ಶಬ್ದವೂ ಇಲ್ಲ. ಈ ಲಕ್ಷಣ ಅಂತ ಹೇಳಿದ್ವಿ, ಸತ್ಯಂ ಜ್ಞಾನಂ ಅನಂತಂ, ಅದು ಅಧ್ಯಾರೋಪದಲ್ಲಿ ಹೇಳಿದ್ದು. ಅಸತ್ಯ ಒಂದಿರಬೇಕು, ಅಚೇತನ ಒಂದಿರಬೇಕು, ದುಃಖದ್ ಒಂದಿರ್ಬೇಕು, ಇಲ್ಲದ್ರೆ ಆ ಶಬ್ದಕ್ಕೆ ಅರ್ಥವೇ ಆಗಲ್ಲ. ಯಾವಾಗಲೂ ಎಲ್ಲ ಶಬ್ದವೂ ತನಗೆ ಇನ್ನೊಂದನ್ನ ಉದ್ದ ಅಂದ್ರೆ ಗಿಡ್ಡ ಇರ್ಬೇಕಲ್ಲ, ಒಳ್ಳೇದು ಅಂದ್ರೆ ಕೆಟ್ಟದ್ದು ಇರ್ಬೇಕಲ್ಲ, ಬಿಸಿ ಅಂದ್ರೆ ಚಳಿ ತನಗೆ, ಹೀಗೆ ಎಲ್ಲ ಶಬ್ದಕ್ಕೂ ಇನ್ನೊಂದು ಇರಬೇಕು. ಇದು ಸತ್ಯ ಅಂದ್ರೆ ಅದು ಅಮೃತ ಇನ್ನೊಂದು ಇರ್ಬೇಕಲ್ಲ. ಆದ್ರೆ ಎಲ್ಲ ಶಬ್ದಗಳು ಅಧ್ಯಾರೋಪದಿಂದಲೇ ಬಂದಿವೆ. ಅದು ಅದ್ವಯವಾದ ಆನಂದ ಸ್ವರೂಪನಾದ ಆತ್ಮ. ಅವನನ್ನು ಹೇಳೋಕೆ ಮಾತಲ್ಲಾಗಲ್ಲ, ಮಾತು ಬಿಟ್ಟು ಬೇರೆ ದಾರಿ ಇಲ್ಲ. ಉಪದೇಶ ಮಾಡೋಕೆ ಮಾತೇ ಬೇಕು, ಆದ್ರೆ ಮಾತನ್ನು ತಗೊಂಡ್ರೆ ಆಗಲ್ಲ. ಇದೇನ್ ಕ್ಲೇಶ ನೋಡಿ. ನಚೈವೈಷಾ ಗತಿ ಕ್ಷೇಮ್ಯ ನಚಾನ್ಯ ವಿದ್ಯತೆ ಗತಿ. ಮಾತನ್ನು ಬಿಟ್ರೆ ಉಪದೇಶ ಮಾಡೋಕ್ ಬೇರೆ ಸಾಧನ ಇಲ್ಲ, ಮಾತಿನ ಕೈಲಿ ಆಗಲ್ಲ. ಆದ್ರೂ ಕೂಡ ಅದೇ ಮಾತನ್ನ ಒಂದು ವಿಶೇಷ ಕ್ರಮದಲ್ಲಿ ಬಳಸಿ
ತತ್ವವನ್ನು ತಿಳಿಸ್ಬಿಡ್ತಾರೆ. ಅಭಿಧಾನಾನಿ ದ್ರವ್ಯಾದಿ ಸವಿಕಲ್ಪ ವಸ್ತು ವಿಷಯಾಡಿಂದ್ರು. ಇದು ಈ ಮಾತು ಬಳಸಿರೋದು ಲೋಕದಲ್ಲಿ ದ್ರವ್ಯ ಗುಣ ಕರ್ಮ ಸಾಮಾನ್ಯ ಈ ವಿಕಲ್ಪ ಮಾಡುವ ಕಲ್ಪನೆಗಳಿರುವ ವಸ್ತು ಬಗ್ಗೆ ಹೇಳಿರೋ ಶಬ್ದಗಳು. ಶಬ್ದಕ್ಕೆ ಶಕ್ತಿ ಇರೋದೇ ಕಲ್ಪನೆ ಇರೋ ವಸ್ತುಗಳನ್ನ. ಕಲ್ಪನೆ ಇಲ್ಲದೆ ಇರೋ ವಸ್ತು ಹೇಳಬೇಕು ಅಂದ್ರೆ ಆಗತ್ತನ ಅದಕ್ಕೆ ಏನ್ ಮಾಡುತ್ತೆ ಅಂದ್ರೆ ಕಲ್ಪನೆ ಇರೋ ವಸ್ತು ಶಬ್ದಗಳನ್ನ ತಳ್ಳಿ ಹಾಕಿ ನಿಷೇಧ ಮಾಡಿ ಅದನ್ನು ಉಳಿಸ್ಕೊಡುತ್ತೆ. ಅದನ್ನು ತಿಳಿಸ್ಬೇಕಾಗಿಲ್ಲ ಶಬ್ದದಿಂದ, ಆದ್ರೆ ತಪ್ಪುಳಿಕೆ ಕಳಿಬೇಕಲ್ಲ. ತಪ್ಪುಳಿಕೆ ಕಳೆಯೋಕ್ಕೋಸ್ಕರವಾಗಿ ಶಬ್ದಗಳು ಅಧ್ಯಾರೋಪಿತವಾದಂತಹ ಎಲ್ಲ ವಿಷಯವನ್ನು ಅಪವಾದ ಮಾಡ್ತಾ ಹೋಗುತ್ತೆ. ದ್ರವ್ಯಾದಿ ಸವಿಕಲ್ಪ ವಸ್ತು ವಿಷಯಾಣಿ, ಆ ವಿಷಯದಲ್ಲೇ ಇರೋದು ವಸ್ತು ಸಾಮಾನ್ಯ. ಈ ಬ್ರಹ್ಮವೂ ಒಂದು ವಸ್ತು ಅಂತ ಎಲ್ಲರೂ ಮಾಡ್ಕೊಂಡ್ಬಿಡ್ತಾರೆ. ಬ್ರಹ್ಮ ವಸ್ತುವೂ ಅಲ್ಲ, ಕ್ರಿಯೆಯೂ ಅಲ್ಲ, ಗುಣವೂ ಅಲ್ಲ. ಆದ್ರೂ ಕೂಡ ಅದನ್ನು ವಸ್ತು ಅಂತ ಅಧ್ಯಾರೋಪ ಮಾಡಿ ಅದ್ರಲ್ಲಿ ಮಾತ್ರ ವಿಕಲ್ಪ ಇಲ್ಲ. ಇದು ಮನುಷ್ಯನಿಗೆ ಶಬ್ದ ಹೇಳಿದ್ರೆ ಕಲ್ಪನೆ ಬರುತ್ತಲ್ಲ, ಕಲ್ಪನೆ ತೆಗೆಯೋಕ್ ಶಬ್ದ ಬಳಸ್ಬೇಕೀಗ. ಹೇಗಿದೆ ಸೀರೆ ಅಂದ್ರೆ ಸೀರೆಯನ್ನು ವರ್ಣನೆ ಮಾಡ್ತಾರೆ, ಬರೀ ಕಲ್ಪನೆ ಹುಟ್ಟಾಕ್ತಾರೆ. ಹೇಗಿತ್ತು ಫಂಕ್ಷನ್ ಅಂದ್ರೆ ಕಲ್ಪನೆ ಹೇಳ್ತಾರೆ. ಕಲ್ಪನೆ ಇಲ್ಲದೆ ಶಬ್ದ ಬರೋಕ್ಕಾಗಲ್ಲ, ಆದ್ರೆ ಶಬ್ದದಿಂದ ಕಲ್ಪನೆಯನ್ನ ತೆಗಿಬೇಕಲ್ಲ, ಅದು ಶಾಸ್ತ್ರಕ್ಕೆ ಮಾತ್ರ ಆಗೋದು, ನಮ್ ಕೈಲಾಗಲ್ಲ. ಅದು ಶಾಸ್ತ್ರ ಹೇಳ್ಕೊಡತ್ತೆ. ಹೀಗೆ ಎಲ್ಲ ವಸ್ತುಗಳಲ್ಲೂ ಕಲ್ಪನೆ ಬರುವ ಶಬ್ದಗಳನ್ನ ನಿರ್ವಿಕಲ್ಪವಾದ ಅದ್ವೈನಾದ ಬ್ರಹ್ಮದಲ್ಲಿ ಹೇಳ್ಬೇಕು. ಯಾರೋ ಶಾಸ್ತ್ರ, ಅದನ್ನು ತಿಳಿಸ್ಕೊಡೋರು ಯಾರೋ ಗುರುಗಳು. ಹೀಗೆ ಶಾಸ್ತ್ರ ಗುರುಗಳು ಇಬ್ಬರೂ ಸೇರಿ ಕಲ್ಪನೆ ಇಲ್ಲದ ಬ್ರಹ್ಮದಲ್ಲಿ ಶಬ್ದವನ್ನ ಬಳಸಬೇಕಾಗಿದೆ, ಆದರೆ ಕಲ್ಪನೆ ಬರೋ ಹಾಗಿಲ್ಲ. ಆ ಕಲ್ಪನೆಗಳನ್ನು ಕಳಿಬೇಕಾಗಿದೆ. ಆದ್ರಿಂದ ಪ್ರಯೋಕ್ತೃಭಿ ಪ್ರಯುಜ್ಯ ಪ್ರಕಾಶನಾಯ ಪ್ರಯುಜ್ಯ ತಿಳಿಸೋಕೆ ಅಂತ ಹೇಳಿರ್ತಾರೆ, ಆದ್ರೆ ಆ ಅರ್ಥ ಅಲ್ಲಿ ಇರೋಲ್ಲ. ನೀವು ಯಾವ ಶಬ್ದಕ್ಕೆ ಏನ್ ಅರ್ಥ ಇದೆಯೋ, ಕಿವಿಗೆ ಕಿವಿ ಅಂತ ಹೇಳಿದ್ರೆ ಇನ್ನೊಂದು ಕಿವಿ ಅಲ್ಲಪ್ಪ ಅದು. ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋ ವಾಚೋಹ ವಾಚಂ ಸೌ ಪ್ರಾಣ. ಅಲ್ಲಿ ತುಂಬಾ ಅಧ್ಯಾರೋಪ ಹಾಕೋಗಿದೆ. ಕಿವಿಗೆ ಇನ್ನೊಂದು ಕಿವಿ ಅಂದ್ರೆ ಈ ಕಿವಿಗೆ ಇನ್ನೊಂದು ಒಳಗಡೆ ಕಿವಿ ಇಟ್ಟಿಲ್ಲ, ಅಥವಾ ಈ ಕಿವಿ ಇದೆ ಅಂತೂ ಇಟ್ಕೊಂಡಿಲ್ಲ. ಆದ್ರೆ ಹೇಳೋ ಬೇರೆ ದಾರಿ ಇಲ್ಲ ಸ್ವಾಮಿ. ನೀವು ಕಲ್ಪನೆ ಮಾಡ್ಕೊಂಡದ್ದನ್ನು ಕಳೆಯೋಕೆ ಶಾಸ್ತ್ರ ಒಪ್ಪಿಸ್ಬೇಕಾಗಿದೆ. ಹೀಗೆ ಪ್ರಯುಜ್ಯಮಾನಾನಿ ಅಪ್ರಾಪ್ಯ ಅಪ್ರಕಾಶ್ಯೈವ ಅಂದ್ರೆ ಅಪವಾದ ಮಾಡುತ್ತೆ ಹೊರತು ಹೊಸದಾಗಿ ತಿಳಿಸ್ಕೊಡಲ್ಲ. ಅಲ್ಲಿ ಎರಡು ಕಾರಣ, ತಿಳಿಸ್ಬೇಕಾಗಿಲ್ಲ. ಆತ್ಮ ನಮ್ಮ ಸ್ವರೂಪವಾದ್ರಿಂದ ಹೊಸದಾಗಿ ತಿಳಿಸೋ ಬೇಕಾಗಿಲ್ಲ, ತಿಳಿಸ್ಕೊಡೋಕ್ ಆಗೋದಿಲ್ಲ. ಆದ್ರಿಂದ ಅವ ಶಬ್ದಗಳು ವಾಪಸ್ ಬಂದ್ವು ಅಂದ್ರೆ ಒಂದಷ್ಟು ತಪ್ಪು ತಿಳುವಳಿಕೆಯನ್ನ ಕಳೆದು ಅಪವಾದ ಮಾಡಿ ತಮ್ಮ ಸಾಮರ್ಥ್ಯದಿಂದ ಹಿಂದಕ್ಕೆ ಬಂದ್ಬಿಡ್ತು. ಆಯ್ತು, ನಾನು ಅದನ್ನ ಹೇಳಲ್ಲ ಅಂತ. ಇದು ನಿದ್ದೆ ಬಗ್ಗೆ ಹೇಳೋಕ್ ಹೋದ್ರೆ ನಿದ್ದೆ ಮುಟ್ಟೋಕ್ಕಾಗಲ್ಲ ನಮ್ಗೆ. ಎಚ್ಚರದ ಅದಲ್ಲ ಇದೆಲ್ಲ ಹೀಗಿಲ್ಲ ಅಂತ ಹೇಳ್ಬೋದು, ನಿದ್ದೆ ಏನಂತ ಹೇಳ್ತೀರಿ. ಹಾಗೆ ಪರಮಾತ್ಮನ ಬಗ್ಗೆ ಶಬ್ದ ಹೇಳೋಕ್ ಹೋದ್ರೆ ಎಲ್ಲ ಶಬ್ದಗಳು ವಾಪಸ್ ಬರುತ್ತೆ. ಮನಃ ಇತಿ ವಿಜ್ಞಾನ ಮನೋ ಯಥೋ ವಾಚೋ ಅಪ್ರಾಪ್ಯ ಮನಸಾ ಸಹ ಇದೆಯಲ್ಲ. ಮನಃ ಅಂದ್ರೆ ಒಂದು ಆಕಾರ, ಯಾವುದನ್ನು ನೋಡಿದ್ರು ಮನಸ್ಸು ಆಕಾರ ಹೇಗಿರುತ್ತೆ, ಹೀಗಿರುತ್ತೆ. ಕಪ್ಪಗೆ ಬೆಳ್ಳಗೆ ಉದ್ದಕ್ಕೆ ಬಿಸಿಯಾಗಿ ಈ ತರ ಏನೋ ಒಂದು ಆಕಾರ ಬರಬೇಕು, ಪ್ರತ್ಯಯ ಬರಬೇಕು, ಅದರಿಂದ ಒಂದು ಅರಿವು ಬರಬೇಕು. ಹೀಗೆ ಮನಃ ಅನ್ನೋದು ಪ್ರತ್ಯಯ. ಆ ಪ್ರತ್ಯಯ ಹೇಗೆ ಅಂದ್ರೆ ಎರಡು ತರ, ಕೇಳಿ ಬರೋದೊಂದು, ನೋಡಿ ಬರೋದೊಂದು. ಕೇಳಿದಾಗ ನೀವು ಕಾಶಿ ವರ್ಣನೆ ಮಾಡಿದ್ರೆ ಮನಸ್ಸಲ್ಲಿ ಕಲ್ಪನೆ ಬರುತ್ತೆ, ಹೀಗಿರುತ್ತಾನೋ ಹೀಗಿರುತ್ತಾನೋ. ನೋಡಿದಾಗ ಬೇರೆ ತರ ಬಂದ್ಬಿಡುತ್ತೆ, ಅಯ್ಯೋ ಕೇಳಿದ್ದೆ ಹೀಗೆ ಅಂತ, ಈಗ ನೋಡಿದೀನಿ ಹೀಗಲ್ಲ ಅಂತ. ಆದ್ರೆ ನೋಡಿದ್ರಲ್ಲೂ ಒಂದ್ಸಲ ನೋಡಿದ್ರೆ ಇನ್ನೊಂದ್ಸಲ ನೋಡಿದ್ರೆ ಇನ್ನೊಂದ್ಸಲ ಇನ್ನೊಂದ್ ತರ ಅನ್ಸತ್ತೆ. ಅಂದ್ರೆ ಒಂದೇ ಪ್ರತ್ಯಯ ಬರೋದಿಲ್ಲ, ಪ್ರತ್ಯಯಗಳು ಅನೇಕ ರೂಪವಾಗಿವೆ. ಆದ್ರೆ ಈ ಪರಮಾತ್ಮನ ಬಗ್ಗೆ ಯಾವ ಶಬ್ದವೂ ಏನೂ ಮಾಡಲ್ಲ. ಮನಸ್ಸು ಆಕಾರ ಮಾಡ್ಕೊಳಕ್ಕಲ್ಲ. ಆಕಾರ ಮಾಡ್ಕೊಳ್ಳೋದ್ರೆ ಮನಸ್ಸು ಅಮನಸ್ಸಾಗ್ಬಿಡದೆ. ದೊಡ್ಡ ಉಪ್ಪಿನ ಗೊಂಬೆ ಸಮುದ್ರಗಳಿಗೆ ಆಳ ಹುಡ್ಕೋಕ್ ಹೋದ್ರೆ ಹೇಗೆ ಕರಗೋಗುತ್ತೋ ಹಾಗೆ ಮನಸ್ಸು ಆತ್ಮನನ್ನ ನಾನು ನೋಡ್ತೀನಿ ಅಂತ ಹೋದ್ರೆ ಚೈತನ್ಯದಲ್ಲಿ ಅಡಗಿ ಹೋಗ್ಬಿಡತ್ತೆ. ತಚ್ಚ ಈ ಮನಸ್ಸು ಎಲ್ಲಿ ಶಬ್ದ ಇದೆಯೋ ಅಲ್ಲೂ ಹೋಗತ್ತೆ, ಎಲ್ಲಿ ಕಾಣಲ್ವೋ ಅಲ್ಲೂ. ದೇವಲೋಕ ಬ್ರಹ್ಮಲೋಕದಲ್ಲೆಲ್ಲ ಯೋಚನೆ ಮಾಡತ್ತೆ. ಏನು ಹಾಗಿದೆಯೋ ಇಲ್ವೋ ಗೊತ್ತಿಲ್ಲ. ಬ್ರಹ್ಮಲೋಕದ ವರ್ಣನೆ, ದೇವಲೋಕದ ವರ್ಣನೆ ಕೇಳಿ ಕೇಳಿ ಅಲ್ಲೂ ಬರುತ್ತೆ. ಅತೀಂದ್ರಿಯವಾದ ವಿಷಯದಲ್ಲೂ ಆ ವಸ್ತುವನ್ನು ತಿಳಿಸೋಕೋಸ್ಕರ ತಿಳಿಸ್ತೀನಿ ಅಂತ ಹೇಳಿ ಮನಸ್ಸು ಹೊರಟತ್ತೆ. ಈ ಕಥೆ ಹೇಳ್ತಾರಲ್ಲ, ಕಥೆ ಹೇಳೋದೆಲ್ಲ ನಿಮ್ ಮನಸ್ಸಿಗೆ ಪ್ರತ್ಯಯ ಬರ್ಲಿಲ್ಲ. ಆದ್ರೆ ಆ ಕಥೆಯನ್ನ ಏನು ವಸ್ತುನ ಹೀಗೆ ತೋರ್ಸೋಕ್ ಬರಲ್ಲ. ಆದ್ರೆ ಏನು ಶಬ್ದಕ್ಕೆ ಶಕ್ತಿ ಇದೆ ಅಂದ್ರೆ ಯಾವುದೋ ಕಾಲದ ಯಾವುದೋ ಒಂದು ಕಥೆಯನ್ನ ಹೇಳ್ತಾ ಹೇಳ್ತಾ ನಿಮ್ ಮನಸ್ಸಲ್ಲಿ ಚಿತ್ರಗಳೆಲ್ಲ ಬರುತ್ತೆ. ಆ ರೀತಿ ಉಂಟು ಮಾಡುತ್ತೆ ಮನಸ್ಸು. ಆದರೆ ಯತ್ರ ಚ
ಏ ಬಿಟ್ರೆ ಯತ್ರ ಚ ವಿಜ್ಞಾನಂ ತತ್ರ ಎಲ್ಲಿ ಬುದ್ಧಿ ಮನಸ್ಸು ಹೋಗುತ್ತೋ ಅಲ್ಲಿ ಮಾತು, ಎಲ್ಲಿ ಮಾತು ಹೋಗುತ್ತೋ ಅಲ್ಲಿ ಬುದ್ಧಿ. ಅಂದ್ರೆ ನೀವು ಬುದ್ಧಿಯಲ್ಲಿ ತಿಳ್ಕೊಂಡದ್ದನ್ನು ಮಾತು ಹೇಳ್ತೀರಿ, ಮಾತಿಂದ ಕೇಳಿದ್ದನ್ನು ಬುದ್ಧಿಯಲ್ಲಿ ತಿಳ್ಕೊತೀರಿ. ಈಗ ಎರಡೂ ಒಟ್ಟಿಗೆ ಸಹೈವ ವಾಂಗ್ಮನಸಯೋ, ಮಾತು ಮನಸ್ಸಿನ ಪ್ರವೃತ್ತಿ ಇದೆಯಲ್ಲ ಒಟ್ಟೊಟ್ಟಿಗೆ ಇರತ್ತೆ, ಜೊತೆಯಲ್ಲೇ ಇರತ್ತೆ. ಹಾಗೆ ಅಭಿಧಾನ ಪ್ರತ್ಯಯ, ಅಭಿಧಾನ ಅಂದ್ರೆ ಶಬ್ದ, ಪ್ರತ್ಯಯ ಅಂದ್ರೆ ರೂಪ ಫಾರಂ, ನಾಮ ರೂಪ ಎರಡೂ ಮನಸ್ಸು ಮತ್ತು ಮಾತುಗಳಿಂದ ಬರ್ತಾ ಇರತ್ತೆ. ಅದು ಒಟ್ಟಿಗೆ ವಾಂಗ್ಮನಸಯೋ ಹೋದ್ರು, ವಾಕ್ಯ ಮನಶ್ಚ ವಾಂಗ್ಮನಸೆ ಅಯ್ಯೋ. ಯಾಕೆ ವಾಕ್ಯ ಮನಶ್ಚ ವಾಂಗ್ಮನಸೆ ಹೇಗಾಯ್ತಲ್ಲ, ಏನು ಯೋಚನೆ ಮಾಡಿ ನಿಮ್ಗೆ ವ್ಯಾಕರಣ ಬೇಡ ಅಂತದ್ ಬೇಡ, ಹೋಗ್ಲಿ ಬಿಡ. ವಿವಚನ ಆದ್ರೆ ವಾಂಗ್ಮನಸಿ ಆಗ್ಬೇಕು, ಮನಃ ಮನಸಿ. ಬುದ್ಧಿವಂತಾನೆ. ವಾಂಗ್ಮನಸ್ಯೋಹ ಆಗ್ಬೇಕು, ಮನಸ್ಸಿನೋಹ ಆಗ್ಬೇಕು, ಅದೇನೂ ಇಲ್ಲ. ವಾಂಗ್ಮನಸೋಹ ಆಗ್ಬೇಕು, ವಾಂಗ್ಮನಸಯೋಹ ಹೇಗಾಗುತ್ತೆ? ಶಂಕರ ತಪ್ಪು ಬರೆದು ಬಿಟ್ರ ಅಷ್ಟ. ಹೀಗೆ ಅಭಿಧಾನ ಪ್ರತ್ಯಯ, ಅಭಿಧಾನ ಅಂದ್ರೆ ಹೆಸರು, ಪ್ರತ್ಯಯ ಅಂದ್ರೆ ರೂಪ ಫಾರಂ. ಮನುಷ್ಯನಿಗೆ ಭಗವಂತ 3 ಅನ್ನ ಇಟ್ಟಿದ್ದಾರಂತೆ. ಒಂದು ಪ್ರಾಣ, ಅದು ಕರ್ಮ ಮಾಡತ್ತೆ ಕ್ರಿಯೆ, ಇನ್ನೊಂದು ಮನಸ್ಸು, ಅದು ರೂಪ ಹುಟ್ಟಾಕತ್ತೆ, ಇನ್ನೊಂದು ಮಾತು ನಾಮ. ನಾಮ ರೂಪ ಕರ್ಮ, ನಾಮ ರೂಪ ಕ್ರಿಯೆ. ಇದರಲ್ಲಿ ಕ್ರಿಯೆ ರೂಪದ ಮೇಲೆ ಬಳಕೆ ಮಾಡಿ ಶಬ್ದಾನ ಬದಲಾಯಿಸುತ್ತೆ. ಹೇಗೆ ಅಂದ್ರೆ ಅಕ್ಕಿ ಮೇಲೆ ಕ್ರಿಯೆ, ಬೇಯೋ ಕ್ರಿಯೆ ನಡೆಯುತ್ತೆ. ಅಕ್ಕಿ ಮೇಲೆ ಬೇಯೋ ಕ್ರಿಯೆ ನಡೆದು ಬಿಟ್ರೆ ಆ ಅಕ್ಕಿಗೆ ಇರೋ ಶಬ್ದ ಹೋಗಿ ಅನ್ನ. ತರಕಾರಿ ಮೇಲೆ ಹಚ್ಚಿ ಹಚ್ಚಿ ಚೆನ್ನಾಗಿ ಎಲ್ಲ ಕ್ರಿಯೆ ಮಾಡಿದ್ರೆ ತರಕಾರಿನ ಶಬ್ದ ಹೋಗುತ್ತೆ ಪಲ್ಯ. ಹೀಗೆ ಬೇಳೆ ಗೀಳೆ ಎಲ್ಲ ಹಾಕಿ ಎಲ್ಲ ಬೇಯಿಸಿ ಎಲ್ಲ ಕ್ರಿಯೆ ಮಾಡಿದೇನಾಗುತ್ತೆ ಸಾರು. ಹೀಗೆ ಪ್ರತಿಯೊಂದು ಜಾಗದಲ್ಲೂ ಮಧ್ಯದಲ್ಲಿ ಕ್ರಿಯೆ, ಹಿಂದಕ್ಕೊಂದು ಶಬ್ದ, ಮುಂದಕ್ಕೆ ಇನ್ನೊಂದು ಶಬ್ದ, ಮೊದಲು ಒಂದು ರೂಪ ಆಮೇಲೆ ಒಂದು ರೂಪ ಚೇಂಜ್ ಆಗ್ತಾ ಹೋಗುತ್ತೆ. ಈ 3 ಕೂಡ ಪ್ರಾಣ ಮನಸ್ಸು ಮಾತು, ಈ 3 ಯಾರಿಗೆ ಅನ್ನ? ಜೀವನಿಗೆ ಅನ್ನ. ಎಲ್ಲಿದೆ? ಏನು ಓದಲ್ಲ. ತ್ರಿಜ್ಞಾತ್ಮನೆ ಕುರುತಃ ಮನೋವಾಚಂ ಪ್ರಾಣಮಿತಿ. ಎಲ್ಲೇ? ತಸ್ಮಾತ್ ಕೊನೆಗೆ ಹೇಳ್ತಾ ಇದ್ದಾರೆ, ಬ್ರಹ್ಮವನ್ನು ತಿಳಿಸ್ತೀವಿ ಅಂತ ಪ್ರಯೋಕ್ತೃಗಳು. ನಾವು ಬ್ರಹ್ಮವನ್ನು ಹೇಳ್ಕೊಡ್ತೀವಿ. ಬ್ರಹ್ಮದೇ ಪ್ರವಾಣಿಯಿಂದ ಬಂದ ಯಾರವನ? ಗಾರ್ಗ್ಯ. ಗಾರ್ಗ್ಯ ಬಂದಿದ್ದ ಕಾಶಿರಾಜನ ಹತ್ರ, ಅಜಾತಶತ್ರು ಹತ್ರ. ಹೀಗೆ ಬ್ರಹ್ಮವನ್ನ ತಿಳಿಸ್ಬೇಕು ಅಂತ ಹೊರಟಂಥವರು ಪ್ರಯೋಕ್ತೃಗಳು. ಶಬ್ದದಿಂದ ತಿಳಿಸ್ಬಿಡ್ತೀವಿ ಬ್ರಹ್ಮ ಅಂತ. ಆಗಲ್ಲ ಆದ್ರು ಪ್ರಯುಜ್ಯಮಾನಾಪಿ ವಾಚ, ಎಷ್ಟೇ ಶಬ್ದ ಹೇಳಿದ್ರು ಪ್ರತ್ಯಯಕ್ಕಾದ್ರೆ ಅದಕ್ಕೆ ಫಾರಂ ಇಲ್ಲ, ಹೆಸರಿಲ್ಲ. ಅಪ್ರತ್ಯಯ ವಿಷಯ ಅನಭಿಧೇಯ. ಅಭಿಧೇಯ ಅಂದ್ರೆ ಹೆಸರಿಂದ ಇಟ್ಕೊಂಡಿರೋದು ಅಭಿಧೇಯ, ಹೆಸರೂ ಇಲ್ಲ ಅದಕ್ಕೆ, ಆಮೇಲೆ ಪ್ರತ್ಯಯ ಆಕಾರವೂ ಇಲ್ಲ. ಹಾಗಾಗಿ ಅದು ದೃಶ್ಯವೇ ಅಲ್ಲ. ಆದ್ರೂ ದೃಶ್ಯ ಅಂತ ಹೇಳುತ್ತೆ ಪಾಪ. ದೃಶ್ಯವ ಇದು ಕಷ್ಟ ಏನು ಅಂದ್ರೆ, ಬ್ರಹ್ಮ ದೃಶ್ಯ ಅಲ್ಲ, ಬ್ರಹ್ಮಕ್ಕಿಂತ ಬೇರೆ ಯಾವುದೂ ಇಲ್ಲ. ಆದ್ರೆ ದೃಶ್ಯ ಯಾವ್ದಾದ್ರು ಒಂದು ಇದ್ರೂ ತಾನೇ ಇದೆ ದೃಶ್ಯ ಅಂತ ಹೇಳ್ಬೇಕು. ಯಾವುದು ದೃಶ್ಯ ಅಲ್ಲ, ಅದು ಇದ್ಯಾಕ ದೃಶ್ಯ ಅಲ್ವದಯ್ಯ? ತಸ್ಮಿನ್ನ ದೃಶ್ಯೇನ ಆತ್ಮೀ ನಿರುಕ್ತಿ ನಿಲಯನೇ ಭಯಂ ಪ್ರತಿಷ್ಠಾ. ಆದ್ರೂ ಶ್ರುತಿ ಏನ್ ಮಾಡುತ್ತೆ? ನೀವೆಲ್ಲ ಮಾಡ್ಕೊಂಡಿದಿರಲ್ಲ ದೃಶ್ಯ ಇದೆ ಅಂತ, ಅದನ್ನ ಅಧ್ಯಾರೋಪ ಮಾಡಿ ಆ ತರ ದೃಶ್ಯ ಅಲ್ಲ ಈ ಬ್ರಹ್ಮ, ನೀವು ಅಲ್ಲಿ ಹುಡುಕೋರಿ ದೃಶ್ಯರಾಶಿಯಲ್ಲಿ ಅಂತ ಹೇಳಿ ಅಪವಾದ ಮಾಡ್ತಾರೆ. ಇದು ಅದ್ಭುತ ಕ್ರಮ. ಇದು ಈ ಮೆಥಡ್ ಇದೆಯಲ್ಲ, ಯಾವ ಟೀಚರಿಗೂ ಗೊತ್ತಾಗಲ್ಲ. ಸರಿಯಾದ ಸಂಪ್ರದಾಯದಲ್ಲಿ ಬಿದ್ದವರು, ಗುರುಗಳ ಸೇವೆ ಮಾಡಿದವರು, ಗುರುಗಳ ಅನುಗ್ರಹವನ್ನು ಪಡ್ಕೊಂಡವರು, ಅವರಿಗೆ ಮಾತ್ರವಾದ. ಪಂಡಿತರಿಗೂ ಗೊತ್ತಾಗಲ್ಲ, ಭಾಷ್ಯ ಓದ್ತಾ ಇದ್ರು ಗೊತ್ತಾಗಲ್ಲ. ಏನ್ ಕಷ್ಟ ಅಂದ್ರೆ ಇದೇ ಅರ್ಥ ಆಗಲ್ಲ, ಇದೇ ಅರ್ಥ ಆಗಲ್ಲ. ಹೀಗೆ
ಅಧ್ಯಾರೋಪಾಪವಾದ ಕ್ರಮದಲ್ಲಿ ಈ ಮಾತನ್ನ ತಿಳಿಸ್ಬೇಕು. ಇಲ್ಲದೆ ಹೋದ್ರೆ ವಾಪಸ್ ಬರುತ್ತೆ, ಏನು ಅರ್ಥ ಆಗಲ್ಲ, ತಲೆ ಮೇಲೆ ಬೋರ್ ಆಗತ್ತೆ. ಬೌನ್ಸ್ ಬೌನ್ಸ್ ಅಂತಾರಲ್ಲ, ಎಲ್ಲ ಶಬ್ದಗಳು ಬೌನ್ಸ್ ಆಗಿ ಹಿಂದಕ್ಕೆ ಹೋಗಿ ನಿದ್ದೆ ಬರುತ್ತೆ. ತಲೆಯಲ್ಲಿ ಇರೋದೆಲ್ಲ ಹೋಗಿ ವೇದಾಂತ ಕೇಳಿದ್ರೆ ಏನಾಗುತ್ತೆ ಅಂದ್ರೆ ಒಳ್ಳೆ ನಿದ್ದೆ ಬರುತ್ತೆ. ಹೀಗಾಗಬಾರ್ದು. ಆದ್ರಿಂದ ಅದೃಶ್ಯಾದಿ ವಿಶೇಷಾತ್ ಸಹೈವ ಮನಸಾ ವಿಜ್ಞಾನೇನ, ಮಾತು ವಾಪಸ್ ಬರುತ್ತೆ, ಮನಸ್ಸು ಆಕಾರ ಮಾಡ್ಕೊಳ್ಳೋ ಕಾರ್ಯ ಅದು ವಾಪಸ್ ಬರುತ್ತೆ. ಪಾಪ ಸರ್ವಪ್ರಕಾಶನ ಸಮರ್ಥೇನ, ನಾನು ಜಗತ್ನಲ್ಲಿ ಇರೋದನ್ನೆಲ್ಲ ತಿಳಿಸ್ಕೊಡ್ತೀನಿ ಅಂತ ಮನಸ್ಸಿಗೆ ಹೆಮ್ಮೆ, ಏನ್ ಬೇಕಾದ್ರೂ ತಿಳ್ಕೊಂಡ್ಬಿಡ್ತೀನಿ ಅಂತ ಜಂಬ. ಯಾರಿಗೆ? ನಮ್ಮ ಮನಸ್ಸಿಗೆ. ನನಗೆ ಅರ್ಥವಾಗದೆ ಇರೋದು ಯಾವುದೂ ಇಲ್ಲ ಅಂತ. ಮಾತು ಅಷ್ಟೇ, ಏನ್ ಬೇಕಾದ್ರೂ ಹೇಳ್ಬಿಡ್ತೀನಿ, ಎರಡೂ ವಾಪಸ್ ಬರ್ತದೆ. ಆಗಲ್ಲಪ್ಪ ಅಂತ ಹೇಳಿ ಎರಡೂ ಕೂಡ ಆಕಾರವೂ ಇಲ್ಲ ಶಬ್ದವೂ ಇಲ್ಲ ಅಂತ ಹೇಳಿ ಅಧ್ಯಾರೋಪಾಪವಾದ ಕ್ರಮದಲ್ಲಿ ತಿಳಿಸ್ಬೇಕು ಅಂತ ವಾಪಸ್ ಬಂತು. ತಮ್ ಇದು ಬ್ರಹ್ಮದ ಆನಂದ ಅಂದ್ರೆ ಬ್ರಹ್ಮವೇ ಆನಂದ ಸ್ವರೂಪ. ಈ ಬ್ರಹ್ಮದ ಆನಂದ ಇದೆಯಲ್ಲ, ಇದು ಯಾರಿಗೆ ಸಿಗತ್ತೆ? ಶ್ರೋತ್ರೇನಾದಂಥವನು ಚೆನ್ನಾಗಿ ಶ್ರವಣ ಮಾಡಿರ್ಬೇಕು, ವೇದಾಂತ ವಾಕ್ಯಗಳನ್ನು ಸರಿಯಾದ ಗುರುಗಳಿಂದ ಕೇಳಿರ್ಬೇಕು. ಅವ್ರಜಿನ, ಅವ್ರಜಿನ ಅಂದ್ರೆ ಪಾಪವನ್ನು ಮಾಡಿರಬಾರದು. ನಾ ವಿರತೋ ದುಶ್ಚರಿತ, ಆ ಕೆಟ್ಟ ಚಾರಿತ್ರ್ಯ ಯಾವುದು ಇರಬಾರ್ದು. ಅಕಾಮಹತ, ಯಾವ ಕಾಮಕ್ಕೂ ಸೋಲಬಾರದು. ಎಂಥ ವಸ್ತು ಒಡ್ಡಿದರೂ ಆ ಗೋಕುಲಾಷ್ಟಮಿ ಸುತ್ತ ತಿಂಡಿಟ್ಟಿದ್ರು ಬಾಯಲ್ಲಿ ಇಷ್ಟು ನೀರು ಬರಬಾರ್ದು. ಹೀಗಿರುತ್ತೆ ಹಾಗಿರುತ್ತೆ ಬರಬಾರ್ದು. ಎಲ್ಲ ಅದೇ ಬೆಲ್ಲ, ಅದೇ ತಿಂದು ಏನ್ ಮಾಡ್ತೀಯ? ಹೀಗೆ ಯಾರು ಕಾಮಕ್ಕೆ ಸೋಲೋದಿಲ್ವೋ, ಯಾರು ಪಾಪವನ್ನು ಮಾಡೋದೇ ಇಲ್ವೋ, ಯಾರು ಸರಿಯಾದ ಗುರುಗಳಿಂದ ಶ್ರವಣ ಮಾಡಿದಾರೋ ಅವನು ಶ್ರೋತ್ರಿಯ, ಅವ್ರಜಿನ, ಅಕಾಮಹತ. ತಾತ್ಪರ್ಯ ಏನು ಅಂದ್ರೆ ಸರ್ವೇಷಣ ವಿನುರ್ಮುಕ್ತ, ಮೂರು ಬಯಕೆಗಳನ್ನ ಬಿಟ್ಟಿದ್ದಾನೆ. ಪುತ್ರೇಷಣ, ವಿತ್ತೈಷಣ, ಲೋಕೈಷಣ ಅಂತ ಹೀಗೆ ಹೇಳ್ತಾರೆ. ಇನ್ನೊಂದ್ಥರ ಹೇಳ್ಬೋದು, ಸಾಧನಗಳೆಲ್ಲ ವಿತ್ತೈಷಣ, ಅದು ಬೇಕು, ಇದು ಸಾಮಗ್ರಿ ದುಡ್ಡಿಂದ ಸಿಗೋದಲ್ಲ ವಿತ್ತೈಷಣ. ಬಂಧು ಎಲ್ಲ ಪುತ್ರೇಷಣ, ನಮ್ಮವ್ರನ್ನ ಹಚ್ಕೋತಿರಲ್ಲ, ಆ ಬಂಧುಗಳನ್ನೆಲ್ಲ ಬಿಟ್ಟಿರ್ಬೇಕು, ಸಾಧನಗಳನ್ನೆಲ್ಲ ಬಿಟ್ಟಿರ್ಬೇಕು, ಕರ್ಮಗಳನ್ನು ಬಿಟ್ಟಿರ್ಬೇಕು. ಈ ಮಾಡ್ಬೇಕು ಅದು ಮಾಡ್ಬೇಕು ಅಂತ ಲೋಕೈಷಣ. ಅಲ್ಲ, ಕರ್ಮ ಅಂದ್ರೆ ಈ ಕೆಲಸ, ನಮ್ಗೆ ವಸ್ತು ಬೇಡ, ಆದ್ರೆ ಈ ಕೆಲಸ ಆಗ್ಬೇಕು ಅಂದ್ರೆ ಕೆಲಸ ಆಗ್ಬೇಕಾದ್ರೆ ವಸ್ತು ಇಲ್ಲದೆ ಆಗತ್ತಲ್ಲ. ಒಟ್ಟು ಕರ್ಮದ ಬಗ್ಗೆ ಆಗಬೇಕು ಅಂತ ವ್ಯಕ್ತಿಗಳು ಬೇಕು ಅಂತ, ವಸ್ತುಗಳು ಸಾಧನಗಳು ಬೇಕು, ಈ ಮೂರನ್ನು ಬಿಟ್ಟು ಹಾಕ್ಬೇಕು. ಬಹಳ ಕಷ್ಟ. ಬಿಡ್ತೀಯನಾ? ಯಾರ ಕೈಲೂ ಆಗಲ್ಲ, ಏನಾದ್ರೂ ಹಿಡ್ಕೊಂಡೇ. ಹೀಗೆ ಎಲ್ಲಾ ಏಷಣ್ಯಗಳಿಂದ ಬಿಡುಗಡೆ ಹೊಂದಿದವನು ಆ ಬ್ರಹ್ಮವು ತನ್ನ ಸ್ವರೂಪ ಆತ್ಮಭೂತಂ. ಯಾವಾಗ್ಲೂ ನಮ್ ಜೊತೆ ಬಿಟ್ಟಿಲ್ಲ, ಬಾಕಿ ಜೊತೆಗಾರಲ್ಲ ಬಿಟ್ಟು ಹೋಗ್ಬಿಡ್ತಾರೆ. ಪ್ರಯೋಜನ ಇಲ್ಲ ಅಂತ ಹಕ್ಕಿ ಮರ ಹಣ್ಣು ಬಿಡೋದ್ ಬಿಟ್ಮೇಲೆ ಮರ ಬಿಟ್ಟು ಹೋಗಲ್ವಾ? ಹಾಗೆ ಮನುಷ್ಯನ ದುಡ್ಡು ಹೂ ಎಲ್ಲ ಕೆಲಸ ಎಲ್ಲ ಮುಗೀತು ಅಂದ್ರೆ ಬಿಟ್ಟು ಹೋಗ್ಬಿಡ್ತಾರೆ. ಕಾರುಣ್ಯ ಇಲ್ಲ, ಕೆಲಸ ಮಾಡಕ್ಕಾಗಲ್ಲ, ಇವನಿಗೆ ಏನ್ ದುಡ್ಡು ಇಲ್ಲ, ಸರಿ ಬಿಟ್ಟಾಕ್ರೆ ಅವನ್ನ. ಯಾರಷ್ಟು ದಿವಸ, ಇವತ್ತು ಒಬ್ರು ಹೋದ್ರು ನಮ್ಮೂರಲ್ಲಿ, ಪಾಪ ವಯಸ್ಸಾಗಿತ್ತು, ಬಹಳ ದಿವಸದಿಂದ ಸೇವೆ ಮಾಡ್ತಾ ಇದ್ರು. ಅವ್ರ ಕಾಲ್ ಬೇರೆ ಕಟ್ ಮಾಡಿದ್ರು ಗ್ಯಾಂಗ್ರಿಂಗ್ ಆಗಿ. ಅವ್ರು ಸೇವೆ ಮಾಡೋರು ನನ್ನ ಹತ್ರ ಜ್ಯೋತಿಷ್ಯ ಕೇಳೋರು, ಇದು ಎಷ್ಟು ದಿವಸ ಸೇವೆ ಮಾಡ್ಬೇಕಪ್ಪ ಅಂತ. ಅರ್ಥ ಏನೋ, ಅವ್ರ ದೇಹ ಬಿಟ್ರೆ ನಮಗೆಲ್ಲ ನೆಮ್ಮದಿ ಅಂತ. ನೋಡ್ರಿ, ಮನುಷ್ಯರಿಗೆ ಏನು ಲಾಭ ಇಲ್ಲ ಅಂದ್ರೆ, ಪಾಪ ಮನೆ ಯಜಮಾನ ಹೋದ ಭೋಜನ ದೀಕ್ಷಿತರ ಮನೆ ಪಕ್ಕದಲ್ಲಿ ಇದ್ನಲ್ಲ, ದಿನ ಒಬ್ರು ಮುದುಕರ ಊರು, ಇನ್ನೂ ತುಂಬಾ ಜನ ಇದ್ದಾರೆ ನಮಗ. ಆದ್ರೆ ಹೆಂಗಸರು ಸಾಯ್ತಾ ಇಲ್ಲಪ್ಪ ಮುದುಕರು, ಅವ್ರ ಗಟ್ಟಿ 90 ಆಗಿದೆ, 80 ಇದೆ. ಅದು ಬಿಡೋ, ಲೆಕ್ಕ ಇಲ್ಲ. ಇವ್ರು 9 ಜನಕ್ಕೆ ಅದು ಒಂದಾದ್ರ ಎಷ್ಟು ಜನ ಇದ್ದಾರೆ ಗೊತ್ತಾ? ಆ ಭೋಜನ ಮನೆ ಪಕ್ಕದಲ್ಲಿ 92 ವರ್ಷದ ಒಬ್ಳು ಇದ್ದಾಳೆ, ಅತ್ತೆ, ಅಜ್ಜಿ. ಆಯ್ತಾ? ಇನ್ನು 8 ಜನ ಹೋಗಿದಾರಲ್ಲ ಪುರುಷರು. ಅಯ್ಯೋ, ಟಾಪಿಕ್ ಚೇಂಜ್. ಅಲ್ಲ, ವೈರಾಗ್ಯ ಬೇಕಲ್ಲ ಸ್ವಾಮಿ. ಹೀಗೆ ವೈರಾಗ್ಯಕ್ಕೋಸ್ಕರವಾಗಿ ಎಲ್ಲಾ ಏಷಣೆಯು ಬಿಟ್ರೆ ಅವನು ಈ ತತ್ವದ ಜ್ಞಾನಕ್ಕೋಸ್ಕರ ಬರ್ತಾನೆ.
ಇಂಥ ಆತ್ಮನಾದಂತಹ ಪರಮಾತ್ಮ ಜೊತೆ ಬಿಟ್ಟು ಹೋಗಲ್ಲ. ಅವನು ವಿಷಯಿ ಸಂಬಂಧ ವಿನಿರ್ಮುಕ್ತಂ. ಇದು ವಿಷಯವೂ ಅಲ್ಲ ವಿಷಯವೂ ಅಲ್ಲ, ಆ ಸಂಬಂಧವೇ ಇಲ್ಲ. ವಿಷಯ ಅಂದ್ರೆ ಹೊರಗಡೆ ಇರೋದು, ವಿಷಯ ಅಂದ್ರೆ ಅಹಂ ಪ್ರತ್ಯಯಿ, ನಾನು ಇದು ಸಂಬಂಧವೇ ಇಲ್ಲದಂಥ ಆತ್ಮವನು. ಏನಾದ್ರೂ ಬರಲಿ, ಯಾವ ಅವಸ್ಥೆ ಆದ್ರೂ ಬರಲಿ, ಏನು ವಿಷಯವಾದ್ರೂ ಬರಲಿ, ತಾನು ಮಾತ್ರ ವಿಷಯವೂ ಅಲ್ಲ ವಿಷಯವೂ ಅಲ್ಲ. ಈ ಸಂಬಂಧವಿಲ್ಲದಂಥ ಸ್ವಾಭಾವಿಕವಾದ ಆನಂದ, ಏನೋ ಪ್ರಯತ್ನ ಮಾಡಿ ಪಡೆದದ್ದಲ್ಲ, ನಿಮ್ಗೆ ಸಹಜವಾಗಿರೋ ಆನಂದ, ನಿತ್ಯವಾದ ಆನಂದ, ಎಂದೂ ಹಂಚಬೇಕಾಗಿಲ್ಲ, ಎಲ್ಲೂ ತುಂಡಾಗೋಲ್ಲ. ಅವಿಭಕ್ತಂ ಅಂದ್ರೆ ಅವರಿಗೆ ಇವರಿಗೆ ಹಂಚ್ಕೊಡ್ಬೇಕು ಅದೆಲ್ಲ ಇಲ್ಲ, ಯಾವತ್ತೂ ಕೊರತೆನೂ ಆಗಲ್ಲ. ಅವಿಭಕ್ತವಾದ ಆನಂದ, ಪರಮಾನಂದ, ಮಿಗಿಲಿಲ್ಲದ ಆನಂದ. ಇನ್ನು ಅದಕ್ಕಿಂತ ಹೆಚ್ಚಿನ ಆನಂದ ಯಾರು ಹಿರಣ್ಯಗರ್ಭನಿಗೂ ಸಿಗಲ್ಲ. ಅಂಥ ಆನಂದ ಸ್ವರೂಪನಾದ ಬ್ರಹ್ಮವನ್ನ ವಿದ್ವಾನ್, ಆತ್ಮರೂಪವಾಗಿ ತಿಳಿದವನು. ವಿದ್ವಾನ್ ಅಂದ್ರೆ ತಿಳಿದವನು ಅಂತ ಅಷ್ಟೇ ಅರ್ಥ. ಈ ಯಥೋಕ್ತೇನ ವಿಧಿ, ನಾನು ಈ ಗುರುಗಳ ಹತ್ರ ಈ ಅಧ್ಯಾರೋಪಾಪವಾದ ಕ್ರಮದಲ್ಲೇ ಸರಿಯಾಗಿ ಕಾಲು ಹಿಡ್ಕೊಂಡು ಅವ್ರು ಸೇವೆ ಮಾಡಿ ತಿಳ್ಕೊಂಡ್ರ ಅವನಿಗೆ ನಭಿಭೇದಿ ಕುತಶನ, ಆನಂದ ಇರೋದ್ರಿಂದ ಯಾವುದನ್ನು ಭಯ ಇಲ್ಲ, ಆನಂದವಾಗಿ ತನ್ಪಾಡಿಗೆ ತಾನಿರ್ತಾನೆ. ಯಾಕೆ ಭಯ ಇಲ್ಲ ಅಂದ್ರೆ ತನಗಿಂತ ಇನ್ನೊಂದು ಇಲ್ವೇ ಇಲ್ವಲ್ಲ, ನಿಮಿತ್ತಾಭಾವ, ಯಾವ ನಿಮಿತ್ತವೂ ಇಲ್ಲ ಅಂತ ಹೇಳ್ತಾ ಶನ್ನೋ ಮಿತ್ರ ಶಂ ವರುಣ. ಟಾಪಿಕ್ ಚೇಂಜ್ ಆಯ್ತು ಅಂತ ಅಲ್ರಿ, ವೈರಾಗ್ಯ ಬರೋದೇ ಇಲ್ವಲ್ಲ ಇಷ್ಟು ವರ್ಷ. ಗುರುಗಳಿದ್ದಾರೆ, ಎಲ್ಲೇ ಗುರುಗಳ ವಿಡಿಯೋ ಆನ್ ಮಾಡ್ಕೊಳ್ಬೇಕು ಅವರು. ಏನು ಮಾಡಲ್ಲ, ಅವರು ಅಡ್ಕೊಂಡಿದ್ದಾರೆ. ಪಾಠ ಅವರದ್ದು ಅಂತ, ಸಂಜಯ ಭಾಗವತ ಅವರಿಂದಲೇ ಆಗಬೇಕು. ಒಂದ್ ನಿಮಿಷ, ಸುರೇಶ ಕರೀತಾನೆ ಗುರುಗಳನ್ನ. ಅವರು ಸೀಕ್ರೆಟ್ ಆಗಿ ಐಡೆಂಟಿಟಿ ಹಾಕೊಂಡಿದ್ದಾರೆ. 0000 ಇದೆಯಲ್ಲ ಅವರೇ. ಹೌದಾ? ಯಾರು ಅಂತ ಕಾಣಲ್ಲಪ್ಪ ಅಲ್ಲೇ, ಯಾರು ಇಲ್ಲಿ ಎಲ್ಲ ಗೊತ್ತಿರೋದ್ ಗುರುಗಳೇ. ಮುಂದೆ ಎಲ್ಲಾರು ರವೀಂದ್ರ ಸರ್ ಮಾಡ್ರಿ, ಎಲ್ಲ ಒಂದ್ಸಲ ನೋಡ್ಲಿ. ಸುರೇಶ ಆನ್ ಮಾಡ. ಸುರೇಶ ರೂಮಲ್ಲಿ ಬರತ್ತಾ? ರೂಮ್ ಅಲ್ಲಿ ಇದಾರೆ. ಎಲ್ಲ ಯಾವಾಗ ಬರ್ತಾರ ಗೊತ್ತಿಲ್ಲ. ಎಲ್ಲ ಬಚ್ಚಿಟ್ಕೊಂಡಿನ ಈಗ ಮತ್ತೆ ಎಲ್ಲಿಂದ ಬಂದ್ರೆ? ನೀನು ಕ್ವಾರಂಟೈನ್ ಕೇಸ್ ಅಲ್ವಾ, ಒಳಗಡೆ ಹೋಗಿ ತೋರ್ಸು. ತೋರಿಸ್ಬೇಕಾ? ಎಲ್ರು ನೋಡ್ಬೇಕು, ಗುರುಗಳ ದರ್ಶನ ಆಗ್ಬೇಕು, ಸುಮ್ಮನೆ ಅಡ್ಕೊಂಡ್ರಾಗಲ್ಲ. ಅಪ್ಪ ಹೋಗ್ತಾ ನಾನೇನೋ ಚೆನ್ನಾಗಿದ್ದೀನಿ. 3 ದಿವಸ ಅಲ್ಲಿಂದ ಹೊರಟು ಬಿಡ್ತೇನೆ. ಮತ್ತೋರ್ ಯಾವಾಗ ಹೋಗ್ತೀರಾ ಗುರುಗಳೇ? ಮತ್ತೋರ್ ಗುರುಗಳು ಪಾಠ ಶುರು ಮಾಡಿದ ಕೂಡಲೇ ನಾನು ಮತ್ತೆ